ಅನಾತ್ಮ ಆದಿ ದೇವತಾ ಸ್ವರೂಪದಲ್ಲಿ ಸ್ವಯಂನ ಸ್ವರ್ಗದಲ್ಲಿ ವೈಕುಂಠದಲ್ಲಿ ಸತ್ಯಯುಗದಲ್ಲಿ ಅನುಭವ ಮಾಡ್ತಾ ಇದ್ದೇನೆ. ಅನುಭವಕ್ಕೆ ಬರ್ತಾ ಇದೆಯಾ? ನಾನೇ ಸ್ವರ್ಗದಲ್ಲಿದ್ದೇನೆ, ವೈಕುಂಠದಲ್ಲಿ ಸತ್ಯಯುಗಿ ಸೂರ್ಯವಂಶಿ ಅನುಭವ ಮಾಡ್ತಾ ಇದ್ದೀವ. ಸ್ವರ್ಗ ವೈಕುಂಠ ದೀರ್ಘಾಯುವನ್ನು ಹೊಂದಿದ್ದೀವಿ. ಆತ್ಮ ಆದಿಯಲ್ಲಿ ಆದಿ ದೇವತಾ, ಮಧ್ಯದಲ್ಲಿ ಪೂಜ್ಯ ಸ್ವರೂಪದಲ್ಲಿ ಸುಂದರವಾದ ಮಂದಿರ, ನನ್ನದೇ ಆದ ಮಂದಿರದಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡ್ತಾ ಇದ್ದೇನೆ. ಅನುಭವ ಮಾಡಬೇಕು. ಎಲ್ಲರನ್ನ ಬಾಬಾ ನೋಡ್ತಾರೆ. ಯಾರೆಲ್ಲ ತ್ರಿಕಾಲದರ್ಶಿಗಳು ಹೌದೋ ಅಲ್ವೋ, ಪರಮಾತ್ಮ ಕೊಡ್ತಾ ಇರುವಂತಹ ಟೈಟಲ್ಸ್ ನಿಜವಾಗ್ಲೂ ಹೌದಾ? ನಿಜವಾಗ್ಲೂ ನಾನು ದಿವ್ಯ ದರ್ಶನೀಯ ಆತ್ಮ ಆಗಿದ್ದೀನ? ಚೆಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಕೊಳ್ತಾ ಇದ್ದೀನಿ. ದಿವ್ಯ ದರ್ಶನೀಯ ಮೂರತಾತ್ಮ ಸ್ವದರ್ಶನ ಚಕ್ರಧಾರಿಗಳೇ ದಿವ್ಯ ದರ್ಶನೀಯ ಮೂರ್ತಿಗಳು. ನಾವೆಲ್ಲ ತ್ರಿಕಾಲದರ್ಶಿಗಳಾಗಿದ್ದೇವೆ. ಮಾಸ್ಟರ್ ತ್ರಿಕಾಲದರ್ಶಿ. ಈಗ ದಿವ್ಯ ದರ್ಶನೀಯ ಮೂರತಾತ್ಮ ಸುಂದರವಾದ ಮಂದಿರದಲ್ಲಿ ವಿಘ್ನ ವಿನಾಶ ಗಣೇಶ ರೂಪದಲ್ಲಿ, ಮಹಾವೀರ್ ಹನುಮಾನ್ ರೂಪದಲ್ಲಿ, ತಿರುಪತಿ ಬಾಲಾಜಿ ರೂಪದಲ್ಲಿ, ಸ್ವಯಂನ ನೋಡಿ ಇಷ್ಟದೇವ ಸ್ವರೂಪದಲ್ಲಿ, ಅಷ್ಟ ಶಕ್ತಿ ಸ್ವರೂಪಧಾರಿಯಾಗಿ ಸುಂದರವಾದ ಮಂದಿರದಲ್ಲಿ ಜಡಮೂರ್ತಿಯ ರೂಪದಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡುತ್ತಾ ಇರುವ ಪೂಜ್ಯ ಸ್ವರೂಪನ ಆತ್ಮ. ಸಾವಿರಾರು ಭಕ್ತ ಆತ್ಮಗಳು ನನ್ನ ಮಂದಿರದ ಮುಂದೆ ಬಂದಿದ್ದಾರೆ, ಮಂದಿರದ ಒಳಗಡೆ ಬಂದಿದ್ದಾರೆ. ಎಲ್ಲ ಭಕ್ತ ಆತ್ಮಗಳ ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸ್ತಾ ಇದ್ದೇನೆ. ನನ್ನ ಆತ್ಮ ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪದಲ್ಲಿ ಸ್ವಯಂ ನೋಡ್ತಾ ಇದ್ದೇನೆ. ಸಂಗಮದ ಸ್ಥೂಲ ಮನೆ ಮಧುಬನ. ನಾನು ಸಂಪೂರ್ಣ ಸರ್ವೋಚ್ಚ ಬ್ರಾಹ್ಮಣ ಆಗಿದ್ದೇನೆ. ಎಲ್ಲಿ ಸ್ವಯಂ ಪರಮಾತ್ಮ ಸೃಷ್ಟಿಯ ರಚಯಿತನೇ ನನ್ನ ಪಾಲನೆಯನ್ನು ಮಾಡ್ತಾ ಇದ್ದಾನೆ. ಪ್ರತಿನಿತ್ಯ ಬ್ರಹ್ಮ ಮುಹೂರ್ತದಲ್ಲಿ ಬ್ರಹ್ಮಾಂಡವನ್ನು ಬಿಟ್ಟು ಬರ್ತಾನೆ ಪರಮಾತ್ಮ, ಶಿವ ಪರಮಾತ್ಮ ಮಹಾಜ್ಯೋತಿ. ಬ್ರಹ್ಮ ಮುಹೂರ್ತದಲ್ಲಿ ಬಂದು ನನ್ನನ್ನು ಜಾಗೃತನನ್ನಾಗಿ ಮಾಡ್ತಾನೆ. ಸರ್ವಶಕ್ತಿಯ ಕಿರಣಗಳಲ್ಲಿ ಶೃಂಗಾರ ಮಾಡ್ತಾ ಇದ್ದಾನೆ. ಪದಂ ಭಾಗ್ಯಶಾಲಿ ಆತ್ಮ. ಕೋಟ್ಯಾನುಕೋಟಿ ಆತ್ಮಗಳಿದ್ದಾರೆ. ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು, ಆ ಕೆಲವರುಗಳು ನಾವು ಪರಮಾತ್ಮನ ವಿದ್ಯಾರ್ಥಿಗಳಾಗಿದ್ದೇವೆ. ಪ್ರತಿನಿತ್ಯ ಪರಮಾತ್ಮ ಓದಿಸಲೆಂದೇ ಪರಮಧಾಮದಿಂದ ಬರ್ತಾರೆ, ಓದಿಸ್ತಾ ಇದ್ದಾರೆ, ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ, ಪ್ರತಿನಿತ್ಯ ಶೃಂಗಾರ ಮಾಡ್ತಾ ಇದ್ದಾರೆ, ಸ್ವರ್ಗಕ್ಕೆ ಲಾಯಕ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಾನೇ ಪದಂ ಭಾಗ್ಯಶಾಲಿ ಆತ್ಮ. ನಾವೆಲ್ಲರೂ ಈಗ ಅಂತಹ ಮನಸ್ಸನ್ನು ವಾಹನ ಮಾಡಿಕೊಂಡು ಅಂತಹ ವಾಹಕದಲ್ಲಿ ಸಂಗಮದ ಸ್ಥೂಲ ಮನೆಯಾದ ಮಧುಬನದ ಪಾಂಡವ ಭವನದ ಹಿಸ್ಟರಿ ಹಾಲ್, ಪಾಂಡವ ಭವನದ ಹಿಸ್ಟರಿ ಹಾಲಲ್ಲಿ ಯಾರೆಲ್ಲ ಬಂದ್ರೆ ಬಾಬಾ ನೋಡುತ್ತಾರೆ. ಹಿಸ್ಟರಿ ಹಾಲ್ ಎಲ್ಲ ಪೂರ್ವಜಾತ್ಮರು ಅಂದ್ರೆ ದಾದಿಯರೆಲ್ಲ ಇಮರ್ಜ್ ಆಗಿ ಪ್ರಕಾಶ್
ಅಂದ್ರೆ ಪವಿತ್ರತೆಯ ಪ್ರಕಾಶತೆಯನ್ನ ಹರಡಿಸ್ತಾ ಇದ್ದಾರೆ. ನಾವೆಲ್ಲ ಮಕ್ಕಳಿಗೆ ಇಲ್ಲಿ ಹಿಸ್ಟ್ರಿ ಹಾಲಲ್ಲಿ ಎದುರುಗಡೆ ಮಮ್ಮ ಒಂದು ಗದ್ದಿಯಲ್ಲಿ ಕುತ್ಕೊಂಡಿದ್ದಾರೆ, ಇನ್ನೊಂದು ಗದ್ದೆ ಮೇಲೆ ಬಾಪ್ ದಾದ ಕುಳಿತುಕೊಂಡಿದ್ದಾರೆ. ಹಿಸ್ಟ್ರಿ ಹಾಲ್ ಎಲ್ಲರೂ ನೋಡಿದೀವಾ? ಈಗ ಅಂತರ್ಮನಸ್ಸನ್ನು ವಹನ ಮಾಡಿಕೊಂಡು ಬಂದಿದೀವಾ? ಎಲ್ಲ ದಾದಿಯರ ಪವಿತ್ರತೆಯ ವೈಬ್ರೇಷನ್ಸ್ ರೀಚ್ ಆಗ್ತಾ ಇದೆಯಾ? ಸಂಗಮದ ಸ್ಥೂಲ ಮನೆ ಮಧುಬನದ ಪಾಂಡವ ಭವನ ಹಿಸ್ಟರಿ ಹಾಲ್ ಅಲ್ಲಿ ಸರ್ವ ವ್ಯರ್ಥಗಳಿಂದ ಮುಕ್ತರಾಗ್ತಾ ಇದ್ದೇವೆ. ಅನುಭವ ಮಾಡ್ತಾ ಇದೀವಾ? ಎಲ್ಲ ವ್ಯರ್ಥದಿಂದ ಮುಕ್ತ. ಯಾಕೆ ಹೇಳ್ರಿ? ಸಮರ್ಥ ಸಂಕಲ್ಪಗಳೇ ಬರ್ತಾ ಇದೆ. ಇಲ್ಲಿ ಯಾವುದೇ ವ್ಯರ್ಥ ಸಂಕಲ್ಪಗಳ ಪ್ರಕಂಪನಗಳಿಲ್ಲ. ಹಿಸ್ಟರಿ ಹಾಲಿನಲ್ಲಿ ಮಮ್ಮ ಬಾಪ್ ದಾದ ಎಲ್ಲ ಪೂರ್ವಜರು ಪವಿತ್ರತೆಯ ವೈಬ್ರೇಷನ್ಸ್ ಅನ್ನು ಹರಡಿಸ್ತಾ ಇದ್ದಾರೆ. ಮಮ್ಮ ಕಡೆಯಿಂದ ನಾವೆಲ್ಲರೂ ಪವರ್ಫುಲ್ ದೃಷ್ಟಿಯನ್ನು ಪಡಿತಾ ಅಮೃತವನ್ನ ಸ್ವೀಕರಿಸ್ತಾ ಇದ್ದೀವಿ. ಎಲ್ಲರೂ ಅಮೃತ ಸ್ವೀಕರಿಸಿ. ಮಮ್ಮ ಜಗದಂಬೆ ಸರಸ್ವತಿಯಿಂದ ಅಮೃತವನ್ನ ಕುಡಿದಂತ ಪ್ರತಿಯೊಂದು ಆತ್ಮಕ್ಕೆ ಅಮರ ಭವ ಅಮರ ಭವ ಮಾಸ್ಟರ್ ನಾಲೆಜ್ ಫುಲ್ ಆತ್ಮ ಭವ ವರದಾನ ಕೊಡ್ತಾ ಇದ್ದಾರೆ. ಮಮ್ಮ ಪಕ್ಕದಲ್ಲಿ ಬಾಪ್ ದಾದ ಮಗುಳ್ ನಗ್ತಾ ಒಂದೊಂದು ಮಗುವಿನ ಮಸ್ತಕದಲ್ಲಿ ತನ್ನ ವರದ ಹಸ್ತದ ಬೆರಳನ್ನು ಸ್ಪರ್ಶ ಮಾಡಿಸ್ತಾ ಇದ್ದಾರೆ. ಬಾಪ್ ದಾದ ಅನುಭವ ಮಾಡಬಲ್ಲಿರಾ? ಬಾಪ್ ದಾದರ ವರದ ಹಸ್ತದ ಬೆರಳು ವರದ ಹಸ್ತದ ಬೆರಳು ಸ್ಪರ್ಶವಾಗುತ್ತಿದೆ. ಒಂದೊಂದು ಮಗು ಸಾಲಾಗಿ ಬಾಪ್ ದಾದರ ಹತ್ರ ಬರ್ತಾ ಇದ್ದೇವೆ. ಅವರ ವರದ ಹಸ್ತದ ಬೆರಳನ್ನು ಸ್ಪರ್ಶ ಮಾಡಿಸಿಕೊಳ್ತಾ ಇದ್ದೇವೆ. ಮಸ್ತಕದಲ್ಲಿ ಎಲ್ಲ ಅದೃಷ್ಟದ ಗೆರೆ ಜಾಗೃತ ವಸ್ತಿಗೆ ಬಂದಿದೆ. ಹಣೆ ಬರಹ ಅಂತ ಹೇಳ್ತೀರಿ. ಅದೃಷ್ಟದ ಗೆರೆ ಭಾಗ್ಯದ ಗೆರೆಗಳ ರೂಪದಲ್ಲಿ, ವಿಭೂತಿಯ ರೂಪದಲ್ಲಿ, ಜಾಗೃತ ಅವಸ್ಥೆಗೆ ಲೈಟ್ನ ರೂಪದಲ್ಲಿ ನನ್ನ ಮಸ್ತಕದಲ್ಲಿ ಹೊಳೆಯಲಾರಂಭಿಸಿದೆ. ಬಾಪ್ ದಾದ ಅವರ ವರದ ಹಸ್ತದ ಬೆರಳು ಸ್ಪರ್ಶವಾದ ಸೆಕೆಂಡಿನಲ್ಲಿ ವಿಭೂತಿ ಮಸ್ತಕದಲ್ಲಿ ವಿಭೂತಿ ಮೂರು ಬೆಟ್ಟು ಕಾಣಿಸ್ತಾ ಇದೆ. ಅನುಭವಕ್ಕೆ ಬರಲಿ. ಬಹಳ ಕರೆಂಟ್ ಅನ್ನು ಹೊಂದಿರುವ ಮೂರು ಬೆರಳುಗಳು ವಿಭೂತಿಯ ರೂಪದಲ್ಲಿ ಝಗಮಗಿಸ್ತಾ ಇದೆ. ವಿಭೂತಿಯ ಮಧ್ಯದಲ್ಲಿ ಬಿಂದು ಎಂಬ ತಿಲಕವನ್ನು ಇಡ್ತಾ ಇದ್ದಾರೆ. ಬಾಪ್ ದಾದ ತಿಲಕವನ್ನು ಇಡ್ತಾ ಇದ್ದಾರೆ. ನಾವೆಲ್ಲರೂ ನಿಧಾನವಾಗಿ ಶಾಂತಿ ಸ್ತಂಭದ ಮುಂದೆ ಟವರ್ ಆಫ್ ಪೀಸ್, ಸರ್ವ ವ್ಯರ್ಥಗಳಿಂದ ಮುಕ್ತರಾಗಿದ್ದೇವೆ. ಟವರ್ ಆಫ್ ಪೀಸ್ ನಮ್ಮದು ಶಾಂತಿ ಅನುಭವ. ಟವರ್ ಆಫ್ ಪ್ಯೂರಿಟಿಯ ಮುಂದೆ ಪವಿತ್ರತೆಯ ಅನುಭವ, ಸಂಪೂರ್ಣ ಪವಿತ್ರತೆ. ಟವರ್ ಆಫ್ ಮೈಟ್ ನ ಮುಂದೆ ಸರ್ವ ಶಕ್ತಿ ಕಿರಣಗಳ ಅನುಭವಕ್ಕೆ ಬರ್ತಾ ಇದೆ. ಟವರ್ ಆಫ್ ನಾಲೆಜ್, ಜ್ಞಾನದ ಪ್ರಕಾಶತೆ ಅನುಭೂತಿ. ಶಾಂತಿ ಸ್ತಂಭವನ್ನು ಸುತ್ತಿದ ಸೆಕೆಂಡ್ ಏನಿದೆ, ಪವರ್ಫುಲ್ ಆತ್ಮ ಆಗಿದ್ದೇನೆ. ಬಹಳಷ್ಟು ಶಕ್ತಿಯ ಅನುಭೂತಿ, ಅಭಾಮಂಡಲ ನನ್ನ ಸುತ್ತಲೂ ಅನುಭವಕ್ಕೆ ಬರ್ತಾ ಇದೆ. ನಿಧಾನವಾಗಿ ಬಾಪ್ ದಾದರವರ ಕಮರದಲ್ಲಿ ಬಂದು ಕುಳಿತುಕೊಳ್ತಾ ಇದ್ದೇವೆ. ಒಂದೊಂದು ಮುದ್ದಾದ ಪರಿಸ್ಥಿತಿಗಳ ತರಹ ನಾವೆಲ್ಲರೂ ಅಪ್ಪಾಜಿಯನ್ನ ಮಿಲನ ಮಾಡಲು ಬಾಪ್ ದಾದರವರ ಕಮರದಲ್ಲಿ ಬಂದು ಕುಳಿತುಕೊಂಡಾಗ ಬಾಪ್ ದಾದ ಮುಗುಳು ನಗುತ್ತ ತನ್ನ ಮಸ್ತಕದಿಂದ ಸರ್ವಶಕ್ತಿ ಕಿರಣಗಳ ವೈಬ್ರೇಷನ್ಸ್ ಅನುಭವ ಮಾಡಿ ತುಂಬುತ್ತಾ ಇದೆ. ಬಾಪ್ ಸಮಾನ ವರದಾನವನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಬಾಪ್ ದಾದರವರ ಕಮರದಲ್ಲಿ ಇದೀವಾ? 100% ಅಚಲ ಸ್ಥಿತಿ ಇದೆಯಾ? ಅಚಲರು ಏಕಾಗ್ರ ಚಿತ್ತ
ಬಾಪ್ ದಾದಾರವರ ಕಮರದಲ್ಲಿ ಬಾಪ್ ಸಮಾನ್ ಭವದ ವರದಾನವನ್ನು ಪಡೆದು ನಿಧಾನವಾಗಿ ಕುಟೀರಕ್ಕೆ ಬನ್ನಿ. ನಾವೆಲ್ಲರೂ ಕುಟೀರದಲ್ಲಿ ಬಂದಿದ್ದೇವೆ. ಪಾಂಡವರು ಕೂಡದ ಕುಟೀರದಲ್ಲಿ ಆಲ್ ಓಕೆ ಬಾಬಾ ಅಂತ ಲೆಟರ್ ಬರ್ಸ್ಕೊಳ್ತಾ ಇದ್ದಾರೆ ಬಾಬರು. ಎಲ್ಲ ಓಕೆ ಬಾಬಾ. ಏನಾದರೂ ಬಹಳ ಅತಿ ಕಠಿಣ ಪರೀಕ್ಷೆ ತೊಂದರೆಗಳಿದ್ದಿದ್ರೆ 1 ಸ್ಟಾರ್ ಮಾರ್ಕನ್ನು ಬರೀತೀವಿ. ಆಲ್ ಓಕೆ ಮುಂದೆ ಯಾವ ಮಕ್ಕಳು ಬರಿತೀರಿ ಸತ್ಯ ಹೃದಯದಿಂದ ಅಂತಹ ಮಕ್ಕಳು ಆಲ್ ಓಕೆ ಆಗ್ತಾ ಇದ್ದೀವಿ. ನೆಕ್ಸ್ಟ್ 2 months ಎಲ್ಲ ಓಕೆ ಆಗ್ತದೆ. ಪ್ರಾಕ್ಟಿಕಲ್ ಆಗಿ ಅನುಭವ ಮಾಡಬೇಕು. ಸತ್ಯ ಹೃದಯದಿಂದ ನಿಶ್ಚಯ ಬುದ್ಧಿ ವಿಜಯಂತಿಗಳಾಗಿ ಆಲ್ ಓಕೆ ಬಾಬಾ, ನೀನು ಜೊತೆಗಿದ್ದೀಯ ಬಾಬಾ. ಶ್ರೀಮದ್ 100% ಅಕ್ಯುರೇಟ್ ಆಗಿದೆ ಬಾಬಾ. ಆಲ್ ಓಕೆ ಬಾಬಾ, ಆಲ್ ಓಕೆ ಬಾಬಾ. ಎಲ್ಲ ಓಕೆ, ಎಲ್ಲ ಓಕೆ, ಎಲ್ಲ ಓಕೆ. ಮುಗುಳ್ನಗ್ತಾ ಹಗೂರರಾಗಿ ಬ್ರಾಹ್ಮಣರಿಂದ ಫರಿಸ್ತೆಗಳಾಗಿ ಹಾರುತ್ತಾ 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 ಸೂಕ್ಷ್ಮ ವಚನವನ್ನ ತಲುಪಿದ್ದೇವೆ. ನಾವೆಲ್ಲರೂ ಆಕಾರಿ ಫರಿಸ್ತೆಗಳಾಗಿ, ಬಂಧನ ಮುಕ್ತ ಫರಿಸ್ತೆಗಳಾಗಿ, ಸುಖದಾಯಿ ಫರಿಸ್ತೆಗಳಾಗಿ ಸೂಕ್ಷ್ಮ ವಚನವನ್ನ ತಲುಪಿದ್ದೇವೆ. ಪವರ್ಫುಲ್ ಏಂಜಲಿಕ್ ಸ್ಟೇಜ್ ಅಲ್ಲಿ ಸ್ವಯಂವನ್ನು ನೋಡ್ತಾ ಇದ್ದೇವೆ. ಸೂಕ್ಷ್ಮ ವತನದಲ್ಲಿ ನಾವೆಲ್ಲ ಫರಿಸ್ತೆಗಳ ಬಾದಶಾ ಬ್ರಹ್ಮ ಬಾಬಾ ನಮ್ಮೆಲ್ಲರ ಸಮ್ಮುಖದಲ್ಲಿ ಇಮಾರ್ಜ್ ಆಗಿದ್ದಾರೆ. ಸೆಕೆಂಡಿನಲ್ಲಿ ಪರಮಧಾಮ ನಿವಾಸಿ ಪರಮಾತ್ಮ ವಿನಯನ ಸೂರ್ಯ ಶಿವ ಬಾಬಾ ಮಹಾಜ್ಯೋತಿ ಅಖಂಡ ಜ್ಯೋತಿ ಜಾಗೃತಿ ಜ್ಯೋತಿ ಈಶ್ವರನು ಪರಮಾತ್ಮನು ಬಿಂದು ಬಾಬನು ಬರುತ್ತಿದ್ದಾರೆ. ಸೆಕೆಂಡಿನಲ್ಲಿ ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರ ಮಸ್ತಕದಲ್ಲಿ, ಅಂದರೆ ಬ್ರಹ್ಮ ಬಾಬರವರ ಮಸ್ತಕದಲ್ಲಿ ಬಂದು ಪ್ರವೇಶ ಮಾಡಿದ ಸೆಕೆಂಡಿನಲ್ಲಿ ಬಾಪ್ ದಾದಾ ಹೀಗೆ ನಾವೆಲ್ಲ ಮಕ್ಕಳನ್ನ ತಮ್ಮ ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಳ್ತಾ ತಪ್ಕೊಳ್ತಾ ಇದ್ದಾರೆ, ಆಲಿಂಗನ ಮಾಡ್ತಾ ಇದ್ದಾರೆ. ಬಚ್ಚೆ ಆಗೇ ಹೋ, ಬಚ್ಚೆ ಆಗೇ ಹೋ, ಮನ್ಮನಾಭವ ಅವಸ್ಥಾ ಮೇ ಹೋ ಬಚ್ಚೆ ಅಂತಿದ್ದಾರೆ. ಮನ್ಮನಾಭವ ಅವಸ್ಥೆ ಇದೆಯಾ? ಮನಸ್ಸು ನನ್ನೊಂದಿಗೆ ಜೋಡಿದೆಯಾ? ಯಾವುದೇ ಹಲ್ಚಲಿಲ್ವಾ? ಹಾಗಾದ್ರೆ ಸಮಾವೇಶ ಮಾಡಿಕೊಳ್ತಾ ಇದ್ದಾರೆ. ಎಲ್ಲರೂ ಅನುಭವ ಮಾಡ್ತಾ ಇದೀವ, ಸಮಾವೇಶರಾಗ್ತಾ ಇದ್ದೀವಿ. ಬಾಪ್ ದಾದಾರವರ ಬಾಹುಗಳಲ್ಲಿ ಸೂಕ್ಷ್ಮವತನದಲ್ಲಿ ಬಾಪ್ ದಾದಾ ನಾವೆಲ್ಲ ಮಕ್ಕಳನ್ನ ಎತ್ತರದ ಲೈಟ್ನ ಬಂಗಾರದ ಬೆಟ್ಟದ ಮೇಲೆ ಕರೆದೊಯ್ದು ಗೋಲ್ಡನ್ ಹಾಲ್ ಇದೆ, ಆ ಹಾಲ್ ಒಳಗಡೆ ಕರ್ಕೊಂಡು ಬಂದಿದ್ದಾರೆ. ಅಂದರೆ ತನ್ನ ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಂಡು ಹಾಲಲ್ಲಿ ಡೈರೆಕ್ಟ್ ನಮ್ಮೆಲ್ಲರನ್ನ ಇಮರ್ಜ್ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಫರಿಸ್ತೆಗಳಾಗಿ ಆಶ್ಚರ್ಯಚಕಿತರಾಗಿ ಗೋಲ್ಡನ್ ಹಾಲ್ ಒಳಗಡೆ ಕುಳಿತುಕೊಂಡಿದ್ದೇವೆ. ಎದುರುಗಡೆ ಬಾಪ್ ದಾದಾ ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ, ಅವರ ಭೃಕುಟಿಯ ಮಧ್ಯದಲ್ಲಿ ಶಿವ ಬಾಬಾ. ನೋಡ್ತಾ ನೋಡ್ತಾ ಆನಂದ ಬಾಷ್ಪ. ಅವ್ಯಕ್ತ ವತನದಲ್ಲಿ ಅವ್ಯಕ್ತ ಬಾಪ್ ದಾದಾರವರ ಸಮ್ಮುಖದಲ್ಲಿ ಅವ್ಯಕ್ತ ಫರಿಸ್ತೆಗಳಾಗಿ ಅವ್ಯಕ್ತ ವಾಣಿಯನ್ನ ಅವ್ಯಕ್ತ ಬಾಪ್ ದಾದಾರವರಿಂದ ಆಲಿಸುತ್ತಿದ್ದೇವೆ. ಮನ್ಮನಾಭ ಅನುಭವಕ್ಕೆ ಬರಲಿ. ಮನಸ್ಸು ಹೃದಯ ರಾಮನಿಂದ ಗಂಟಿಕೊಳ್ಳಲಿ. ಪರಮಾತ್ಮ ಎದುರುಗಡೆ ಇದ್ದಾರೆ. ಬಾಪ್ ದಾದಾರವರ ಮಸ್ತಕದಿಂದ ನಾನಾತ್ಮನಿಗೆ ನಿರಂತರ ಕರೆಂಟ್ ಬಂದು ತುಂಬಿಕೊಳ್ತಾ ಇರುವ ಅನುಭೂತಿಯಾಗಿದೆ. ಮನ್ಮನಾಭ ಬಾಪ್ ದಾದ ಮುಗುಳ್ನಗ್ತಾ ಇದ್ದಾರೆ. ಎಲ್ಲ ಮಕ್ಕಳನ್ನ ಸಮೀಪದಲ್ಲಿ ನೋಡ್ತಾ ಇದ್ದಾರೆ. ಯಾವ್ಯಾವ ಮಕ್ಕಳು ನಿರಂತರ ನೆನಪಿನ ಲಗ್ಗನ್ನಿನಲ್ಲಿದ್ದೇವೆ, ಲಗ್ಗನ್ನಿನ ಅಗ್ನಿ ಅನುಭೂತಿ ಮಾಡ್ತಾ ಇದೆ ಅಂತ ಮಕ್ಕಳನ್ನ ಬಾಪ್ ದಾದ ನೋಡ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್, ಅಟೆನ್ಷನ್ ಪ್ಲೀಸ್ ಬಚ್ಚೆ ಹೇಳ್ತಾ ಇದ್ದಾರೆ ಬಾಪ್ ದಾದಾ. ಎಲ್ಲ ಮಕ್ಕಳನ್ನ ನೋಡ್ತಾ ಅಟೆನ್ಷನ್ ಪ್ಲೀಸ್ ಅಂತಿದ್ದಾರೆ. ನಿಜವಾಗ್ಲೂ ಅಟೆನ್ಷನ್ ಇದೆಯಾ? ಏಕಾಗ್ರ ಚಿತ್ತರಾಗಿದ್ದೀವಾ? ಏಕರಸ ಸ್ಥಿತಿಯಲ್ಲಿದ್ದೀವಾ? ಮನ್ಮನಾಭವ ಅವಸ್ಥೆ ಇದೆಯಾ? ಎದುರುಗಡೆ ಬಾಪ್ ದಾದಾ ಅವರ ನಯನಗಳಲ್ಲಿ ನನ್ನ ನಯನ ನೋಡ್ತಾ ಇದೆಯಾ?
ನೋಡ್ತಾ ಇದೆಯಾ? ಬಾಬಾ ನೋಡ್ತಾ ಇದ್ದಾರೆ. ಬಾಪ್ ದಾದಾ ನಿನ್ನ ಎಲ್ಲ ಸಂಬಂಧಗಳಲ್ಲಿ ಸುಖವನ್ನು ತೆಗೆದುಕೊಳ್ಳಿ, ನನ್ನಿಂದ ನಷ್ಟ ಮೋಹ ಆಗ್ರಿ, ಸದೈವ ಅಮೃತ ವೇಳ ಸ್ಮೃತಿಯಲ್ಲಿ ಬರಲಿ. ಏನೋ ಸರ್ವ ಸಂಬಂಧಗಳ ಸುಖ ಪ್ರತಿನಿತ್ಯ ಬಾಪ್ ದಾದಾರವರಿಂದ ನಾವು ತೆಗೆದುಕೊಂಡು ಇನ್ನಿತರರಿಗೂ ಕೂಡ ದಾನ ಮಾಡಬೇಕು, ಮಾಡ್ತೀವಿ. ಈಗ ಏಕ ಸಂಬಂಧ, ಎಲ್ಲ ಸಂಬಂಧಗಳಾಯ್ತಾ? ಎಲ್ಲ ಸಂಬಂಧಗಳು ಓಕೆ. ಎಲ್ಲ ಸಂಬಂಧಗಳಲ್ಲಿ ಒಂದೇ ಒಂದು ಸಂಬಂಧದ ಅನುಭೂತಿಯಿಂದ ನೀವು ವಂಚಿತರಾಗಿದ್ರಿ ಅಂದರೆ ಇಡೀ ಕಲ್ಪ ವಂಚಿತರಾಗ್ಬಿಡ್ತೀರಿ ಅಂತಾರೆ ಬಾಬರವರು. ಇದೊಂದು ವಿಚಿತ್ರ ಸೂಕ್ಷ್ಮ ಮಾತನ್ನು ತಿಳಿಸಿಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಪರಮಾತ್ಮ. ನಾವೆಲ್ಲರೂ ಏಕಾಗ್ರಚಿತ್ ಏಕರಸ ಸ್ಥಿತಿ ಸೂಕ್ಷ್ಮ ವತನದಲ್ಲಿ ಅವ್ಯಕ್ತ ಪರಿಸ್ಥಿತಿಗಳಾಗಿ ಅವ್ಯಕ್ತ ಬಾಪ್ದಾದಾರ್ ಅವರಿಂದ ಅವ್ಯಕ್ತವಾಣಿಯನ್ನು ಆಲಿಸುತ್ತಿದ್ದೇವೆ. ಇದೀವಾ ಸೂಕ್ಷ್ಮ ವತನದಲ್ಲಿ ಇದೀವಾ ಅಥವಾ ಸ್ಥೂಲ ಸಾಕಾರದಲ್ಲಿ ಇದೆಯಾ? ಮನಸ್ಸು ಬುದ್ಧಿ ಸೂಕ್ಷ್ಮ ವತನದಲ್ಲಿ ಗೋಲ್ಡನ್ ಹಾಲಲ್ಲಿ ಬಾಬರವರ ಸಮ್ಮುಖದಲ್ಲಿ ಕುಳಿತಿದೆ ಫರಿಸ್ತಾ ನನಾತ್ಮ, ಫರಿಸ್ತಾ ಸ್ಟೇಜಲ್ಲಿ ಕುಳಿತಿದೆ. ಓಕೆ. ಸಮಯ ಪರ್ ಬಾಬಾ समय पर वह निरंतर विजय का झंडा क्यों नहीं लहराते हैं? ಸಮಯಕ್ಕನುಗುಣವಾಗಿ ನಿರಂತರ ವಿಜಯದ ಜೆಂಡಾ, ವಿಜಯದ ಒಂದು ಬಾವುಟವನ್ನು, ಧ್ವಜವನ್ನು ಯಾಕೆ ಹಾರಿಸುವುದಿಲ್ಲ ಅಂತಾರೆ. ಉಸ್ಕಾ ಕಾರಣ ಕ್ಯಾ ಹೇ? ನೋಡಿ, ಸಮಯಕ್ಕನುಗುಣವಾಗಿ ನಿರಂತರ ವಿಜಯದ ಬಾವುಟವನ್ನು ಯಾಕೆ ಹಾರಿಸುವುದಿಲ್ಲ? ಅದರ ಕಾರಣ ಏನಾಗಿದೆ? आप लोग भी फंक्शन में झंडा लहराते हो तो समय पर क्यों नहीं लहराते हो? ನೀವು ಮಕ್ಕಳು ಫಂಕ್ಷನಲ್ಲಿ ಧ್ವಜಾರೋಹಣ ಮಾಡ್ತೀರಿ ಅಂದರೆ ಸಮಯಕ್ಕನುಗುಣವಾಗಿ ಯಾಕೆ ನೀವು ಹಾರಿಸುವುದಿಲ್ಲ ಧ್ವಜವನ್ನು? ಕಾರಣ ಏನು? ಪಹಲೆ ಸೇ ರಿಹರ್ಸಲ್ ನಹಿ ಕರ್ತೆ. ಆನ್ ಟೈಮಿಗೆ ಯಾಕೆ ಆನ್ ಟೈಮಿಗೆ ಮಾಡುವಾಗ ಏನಾದರೂ ಡಿಫಿಕಲ್ಟಿ ಬರ್ತಿದೆ ಅಂದರೆ ಅರ್ಥ ಮುಂಚಿತವಾಗಿ ನಾವೆಲ್ಲ ರಿಹರ್ಸಲ್ ಮಾಡ್ಕೊಳ್ಳೋದಿಲ್ಲ. ಇದಕ್ಕೆ ಬಹಳ ಸೂಕ್ಷ್ಮವಾದ ಅರ್ಥವನ್ನು ಹೇಳ್ತಾರೆ ಈಗ ಬಾಬ್ರವರು. ನಾವು ಅರ್ಥ ಮಾಡ್ಕೊಳ್ತಾ ಇದೀವ ನಿಜವಾಗ್ಲೂ? आप लोग भी फंक्शन में झंडा लहराते हो तो समय पर क्यों नहीं लहराता है? कारण क्या है? पहले से रिहर्सल नहीं करते, ऐसे विजय का झंडा लहराने के लिए मुख्य बात रियलाइजेशन नहीं है. ನೋಡಿ, ನೀವು ಮಕ್ಕಳು ಫಂಕ್ಷನಲ್ಲಿ ಬಾವುಟವನ್ನು ಧ್ವಜಾರೋಹಣವನ್ನು ಮಾಡ್ತೀರಿ, ಒಂದು ವೇಳೆ ಸಮಯಕ್ಕನುಗುಣವಾಗಿ ಮಾಡಲ್ಲ. ಕಾರಣ ಏನಪ್ಪ ಅಂದರೆ ಮುಂಚಿತವಾಗಿ ರಿಹರ್ಸಲ್ನು ಮಾಡಲ್ಲ ನೀವು. ಈ ಥರ ವಿಜಯದ ಒಂದು ಬಾವುಟ ಹಾರಿಸುವುದಕ್ಕಾಗಿ ಮುಖ್ಯ ಮಾತು ರಿಯಲೈಸೇಷನ್ ಇಲ್ಲ. ಜೀವನದಲ್ಲಿ ರಿಯಲೈಸೇಷನ್ ಮಾಡ್ಕೊಂಡಿಲ್ಲ ಯಾವುದೇ ಮಾತುಗಳ ಮೇಲೆ. ಇನ್ನೂ ಆದರೂ ವಿಜಯದ ಜೆಂಡ ಹಾಗೆ ಹಾರಿಸ್ತೀರಿ, ಎಲ್ಲ ರಿಯಲೈಸ್ ಆಗಬೇಕಲ್ಲ. ಅಮೃತ ವೇಳೆ ಸೇ ರಿಯಲೈಸೇಷನ್ ಕೋರ್ಸ್ ಶುರು ಕರೋ. ಅಂಡರ್ಲೈನ್, ಅಮೃತ ವೇಳೆಯಿಂದ ರಿಯಲೈಸೇಷನ್ ಕೋರ್ಸನ್ನು ಶುರು ಮಾಡಿರಿ. ವರ್ಣನ್ ತೋ ಸಭಿ ಕರ್ತೆ ಹೋ. ವರ್ಣನೆ ಎಲ್ಲರೂ ಮಾಡ್ತೀವಿ, ಯೋಗ ಮಾಡ್ತೀವಿ, ಮುರಳಿ ಕೇಳ್ತೀವಿ, ಎಲ್ಲ ಮಾಡ್ತೀವಿ, ವರ್ಣನೆ ಎಲ್ಲರೂ ಮಾಡ್ತೀವಿ. लेकिन वर्णन करना और रियलाइजेशन करना अर्थात अनुभूति करना उसमें अंतर हो जाता है. ಬಾಬಾ ಏನು ಹೇಳ್ತಾರೆ? ಅಮೃತ ವೇಳೆಯಿಂದ ರಿಯಲೈಸೇಷನ್ ಕೋರ್ಸನ್ನು ಶುರು ಮಾಡ್ರಿ. ವರ್ಣನೆ ಅಂತೂ ಎಲ್ಲರೂ ಮಾಡ್ತೀರಿ, ಆದರೆ ವರ್ಣನೆ ಮಾಡುವುದು ಹಾಗೂ ರಿಯಲೈಸೇಷನ್ ಮಾಡುವುದು ಅಂದರೆ ಅನುಭೂತಿ ಮಾಡುವಂಥದ್ದು. ವರ್ಣನೆ ಮಾಡೋದು ಬೇರೆ ಬಾಯಿಂದ, ರಿಯಲೈಸೇಷನ್ ಅಂದರೆ ಅದನ್ನು ಅನುಭವದ ಆಳದಲ್ಲಿ ಏನು ಮಾತಾಡ್ತೀವಿ ಅದು ಅನುಭವದಲ್ಲಿ ಬರೋದು, ಕರ್ಮದಲ್ಲಿ ಬರುವಂಥದ್ದು, ಅನುಭವದಲ್ಲಿ ಅನುಭೂತಿಯನ್ನು ಮಾಡಿಕೊಳ್ಳುವಂಥದ್ದು. ಅದಕ್ಕೆ ರಿಯಲೈಸೇಷನ್ ಅಂತ ಹೇಳ್ತಾರೆ. ಅದರಲ್ಲಿ ಉಸ್ಮೆ ಅಂತರ್ ಹೋ ಜಾತಾ ಹೇ. ಹೇಳುವುದು ಮತ್ತು ರಿಯಲೈಸೇಷನ್ ಮಾಡುವುದು ಎರಡೂ ಈಕ್ವಲ್ ಇಲ್ಲ, ಅದರಲ್ಲಿ ಅಂತರ ಆಗ್ಬಿಡ್ತದೆ. ಕಾರಣ ಉಸ್ಮೆ ಅಂತರ್ ಹೋ ಜಾತಾ ಹೇ. एक है सुनना व सुनाना की बात, वो बात से सर्व संबंध है, लेकिन हर एक संबंधों की अनुभूति और प्राप्ति अपनी अपनी है. ಒಂದು ಹೇಳ್ತೀವಿ, ಇನ್ನೊಂದು ಹೇಳ್ತೀವಿ, ಇನ್ನೊಬ್ರು ಬೇರೆಯವ್ರಿಗೂ ಕೂಡ ಹೇಳಿಸ್ತೀವಿ. ತಂದೆಯಿಂದ ಸರ್ವ ಸಂಬಂಧ ಇದೆ ಅಂತ ಹೇಳ್ತೀವಿ, ಇನ್ನಿತರರಿಗೂ ಹೇಳಿಸ್ತೀವಿ. ಓಕೆ,
ಆದರೆ ಪ್ರತಿಯೊಂದು ಸಂಬಂಧದ ಅನುಭೂತಿ ಹಾಗೂ ಪ್ರಾಪ್ತಿ ತಮ್ಮದೇ ಆಗಿದೆ. ತಮ್ಮದೇ ಆಗಿದೆ ಅಂದರೆ ಎಲ್ರಿಗೂ ಒಬ್ಬೊಬ್ಬರದು ಒಂದೊಂದು ಆಗಿದೆ ಪ್ರಾಪ್ತಿ. ಏನು ಎಲ್ಲ ಸಂಬಂಧಗಳ ಅನುಭೂತಿಯ ಪ್ರಾಪ್ತಿ ತಮ್ಮದೇ ಎಲ್ರದ್ದು ಅವ್ರದೇ ಆದದ್ದಿದೆ ಅಂತಾರೆ ಬಾಬ್ರವರು. ಸರ್ವ ಸಂಬಂಧಗಳ ಅನುಭೂತಿ ಪ್ರಾಪ್ತಿ ತನ್ನದೇ ಆದದ್ದಿದೆ. ಓಕೆ, ಹಾಗಾದರೆ ಸರ್ವ ಸಂಬಂಧಗಳ ಅನುಭೂತಿ ಮತ್ತು ಪ್ರಾಪ್ತಿಯಲ್ಲಿ ಮಗನ್ ಇರ್ತೀರಿ ಅಂದರೆ ಹಳೆಯ ಪ್ರಪಂಚದ ವಾತಾವರಣದಿಂದ ಸಹಜ उपराम रह सकते हो. उपराम इरबल्लिरी ಅಂತ ಏನು ಹೇಳಿದ್ರು ಗೊತ್ತಾ? सर्व संबंधों की अनुभूति व प्राप्ति में मगन रहो तो पुरानी दुनिया के वातावरण से सहज ही उपराम रह सकते हो. ಹಾಗಾದರೆ ಸರ್ವ ಸಂಬಂಧಗಳ ಅನುಭೂತಿ ಮತ್ತು ಪ್ರಾಪ್ತಿಯಲ್ಲಿ ಮಗನ ಇರ್ತೀರಿ ಅಂದರೆ ಹಳೆಯ ಒಂದು ಪ್ರಪಂಚದ ವಾತಾವರಣದಿಂದ ಸಹಜವಾಗಿ ಉಪರಾಮ್ ಇರ್ತೀವಿ. ಉಪರಾಮ್ ಅಂದರೆ ಉಪ ಅಂದರೆ ಹತ್ತಿರ, ರಾಮ ರಾಮನ ಹತ್ತಿರ ಇರೋದಂದ್ರೆ ಕಂಬೈನ್ ಸ್ವರೂಪ ಅಂದರೆ ಮನ್ಮನಾಭವ. ಮನ್ಮನಾಭವ ಅಂದ್ರೆ ಏನು? ನಾನು ಬಿಂದು ಅಪ್ಪಾಜಿ ಬಿಂದು, ಬೇರೆ ಯಾರು ಇಲ್ಲ. ಏಕ್ ಬಾಪ್ ದೂಸರಾ ನಾ ಕೋಯಿ. ಅರ್ಥ ಆಗ್ತಿದೆಯಲ್ವ? उपराम अवस्था सहज उपराम रह सकते हो. हर कार्य के समय भिन्न भिन्न संबंध का अनुभव कर सकते हो और उसी संबंध के संयोग से निरंतर योग का अनुभव कर सकते हो. ಏನು ಹೇಳಿದ್ರು? ಪ್ರತಿ ಕಾರ್ಯದ ಸಮಯ ಭಿನ್ನ ಭಿನ್ನ ಸಂಬಂಧದ ಅನುಭವವನ್ನು ಮಾಡಬಹುದು ಹಾಗೂ ಅದೇ ಸಂಬಂಧದ ಸಂಯೋಗದಿಂದ ನಿರಂತರ ಯೋಗದ ಅನುಭವ ಮಾಡಬಹುದು ಅಂತಿದ್ದಾರೆ. हर समय बाप के भिन्न भिन्न संबंधों का संयोग लेना अर्थात अनुभव करना ही होगा. अनुभव करना ही योग है ಅಂತಿದ್ದಾರೆ ಬಾಪ. ಏನು ಹೇಳಿದ್ರು? ಪ್ರತಿ ಸಮಯ ತಂದೆಯ ಭಿನ್ನ ಭಿನ್ನ ಸಂಬಂಧಗಳ ಸಂಯೋಗ ತೆಗೆದುಕೊಳ್ಳುವುದಂದ್ರೇನು? ಅಮೃತ ವಿಲಯದ್ವೇ ಪರಮಾತ್ಮ ಸದ್ಗುರುವಾಗಿ ವರದಾನಗಳ ಮಳೆ ಸುರಿಸ್ತಾರೆ. ಯಾವ ಸಂಬಂಧ ಬಂತು? ಸದ್ಗುರು. ಆಮೇಲೆ ಅಪ್ಪಾಜಿ ಏನು ಮಾಡ್ತಾರೆ? ಪಾಲನೆ ಕೊಡ್ತಾರೆ. ಪಾಲನೆ ನಮ್ಮನ್ನು ಬೆಳೆಸ್ತಾರೆ ಚೆನ್ನಾಗಿ. ಶಿಕ್ಷಕ ಏನು ಮಾಡ್ತಾರೆ? ಶಿಕ್ಷಣವನ್ನು ಕೊಡ್ತಾರೆ. ಯಾವಾಗ? 7 ಗಂಟೆ ಸುಮಾರು ಅಥವಾ 6 ಗಂಟೆ ಮುರಳಿ ಕೇಳ್ತಿರಲ್ವ, ಶಿಕ್ಷಕನ ರೂಪದಲ್ಲಿ ಅಪ್ಪಾಜಿ ಬಂದು, ಅದು ಸಂಬಂಧ ಆಯ್ತು. ಇನ್ನು ಹೊರಗಡೆ ಹೋಗುವಾಗ, ಇನ್ನು ಕೆಲಸಕ್ಕೆ ಹೋಗಬೇಕು, ಕೆಲಸಕ್ಕೆ ಹೋಗುವಾಗ ಏನು ಮಾಡ್ತೀರಿ? ಕಾರ್ ಹತ್ತುತ್ತೀರಿ, ಬೈಕ್ ಹತ್ತುತ್ತೀರಿ, ಸ್ಕೂಟಿ ಹತ್ತುತ್ತೀರಿ. ಹತ್ತುವಾಗ ಯಾರು ಸಂಬಂಧ ಬೇಕು? ಫ್ರೆಂಡ್ ಬೇಕಂದರೆ ಫ್ರೆಂಡನ್ನು ಕರ್ಕೊಂಡು ಹೋಗ್ರಿ. ಮನೆಯಲ್ಲಿ ಹಿರಿ ಮಗ ಬೇಕಂದರೆ ಹಿರಿ ಮಗನ ರೂಪದಲ್ಲಿ ಕರ್ಕೊಂಡು ಹೋಗ್ರಿ. ಇಲ್ಲ ಅಣ್ಣನ ರೂಪದಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಅಣ್ಣನ ರೂಪದಲ್ಲಿ ಕರ್ಕೊಂಡು ಹೋಗ್ರಿ. ಇಲ್ಲ ಅಂದರೆ ಪತಿಯ ರೂಪದಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಪತಿಯ ರೂಪದಲ್ಲಿ ಕರೆದುಕೊಂಡು ಹೋಗಿ. ಅರ್ಥಾತ್ ಸಂಬಂಧವನ್ನು ಯೂಸ್ ಮಾಡಿಕೊಡ್ರಿ. ಬಾಬನ ಜೊತೆ ಸಂಬಂಧ ಅದನ್ನು ಯಾವಾಗ? ಈಗೇನಾಯಿತು? ಅಮೃತ ವೇಳೆ ಎದ್ವಿ, ಸದ್ಗುರುವಾಗಿ ವರದಾನಗಳ ಮಳೆಯನ್ನು ಸುರಿಸಿದ್ರು. ಅಮೃತ ವೇಳೆ ಆಯಿತು, ತಂದೆ ಪಾಲನೆ ಕೊಟ್ಟರು, ವರದಾನ ಕೊಟ್ಟರು. ತದನಂತರ 7 ಗಂಟೆಗೆ ಅಥವಾ 6 ಗಂಟೆಗೆ ಬರ್ತಾರೆ, ಮತ್ತೆ ವಾಪಸ್ ಶಿಕ್ಷಕನ ರೂಪದಲ್ಲಿ ಬರ್ತಾರೆ. ಶಿಕ್ಷಕನ ರೂಪದಲ್ಲಿ ಅಪ್ಪಾಜಿ ಅಂದರೆ ಶಿಕ್ಷಕ, ನಮ್ಮ ಪರಮ ಶಿಕ್ಷಕ ಏನೇನು ಓದಿಸ್ತಾರೆ. ಓದ್ಕೊಂಡ್ವಿ. 4 ಸಬ್ಜೆಕ್ಟ್ ಇದೆ ನಮ್ಮದು. 4 ಸಬ್ಜೆಕ್ಟು: ಜ್ಞಾನ, ಯೋಗ, ಧಾರಣೆ, ಸೇವಾ, ಈಶ್ವರೀಯ ಸೇವಾ ಅಲ್ವಾ? 4 ಸಬ್ಜೆಕ್ಟನ್ನು ಓದಿಸ್ಲಿಕ್ಕೆ ಅಪ್ಪೋರು ಬರ್ತಾರೆ. ಶಿಕ್ಷಕ, ಪರಮ ಶಿಕ್ಷಕ ಬರ್ತಾರೆ. ಓದ್ತೀವಿ. ಓದುವುದು ಮುಗಿದ ಮೇಲೆ ಓದ್ಕೊಳ್ಳೋದು ಮುಗಿದ ಮೇಲೆ, ಈಗ ಈ ಸಂಬಂಧ, ಶಿಕ್ಷಕನ ಸಂಬಂಧ ಮುಗಿದ ಮೇಲೆ ಮನೆಗೆ ಹೋಗ್ತೀರಿ. ಮನೆಗೆ ಅಡುಗೆ ಎಲ್ಲ ಮಾಡ್ತೀರಿ. ಅಪ್ಪನ ಕರ್ಕೊಂಡು ಅಪ್ಪಾಜಿ ಬಂದು ಅಡುಗೆ ಮಾಡುವಾಗ ದೃಷ್ಟಿ ಕೊಡ್ತಾರೆ. ಮತ್ತು ಅವರಿಗೆ ಅರ್ಪಣೆ ಮಾಡ್ತೀವಿ, ಪರಮಾತ್ಮನಿಗೆ ಅರ್ಪಣೆ ಮಾಡ್ತೀವಿ, ತಂದೆಗೆ ಅರ್ಪಣೆ ಮಾಡ್ತೀವಿ. ಆಮೇಲೆ ಸ್ವೀಕಾರ ಮಾಡ್ತೀವಿ. ತದನಂತರ ಕೆಲಸಕ್ಕೆ ಹೋಗ್ಬೇಕಲ್ವ? ಕರ್ಮಯೋಗಿಗಳಾಗಬೇಕಲ್ಲ. ಕೆಲಸಕ್ಕೆ ಹೋಗುವಾಗ ವೆಹಿಕಲ್ ಯೂಸ್ ಮಾಡ್ತೀರಿ. ಕಾರು, ಸ್ಕೂಟಿನೋ ಬೈಕೋ ಯೂಸ್ ಮಾಡ್ತೀವಿ. ಆ ಸ್ಕೂಟಿ ಯಾರು ಹೊಡ್ಕೊಂಡು ಹೋಗ್ತಾರೆ? ಅಥವಾ ಬೈಕ್ ಯಾರು ಹೊಡ್ಕೊಂಡು ಹೋಗ್ತಾರೆ? ಅಥವಾ ಕಾರ್ ಯಾರು ಹೊಡ್ಕೊಂಡು ಹೋಗ್ತಾರೆ? ಅಪ್ಪಾಜಿಯ ರೂಪದಲ್ಲಾದರೂ ಆಗಲಿ, ಅಣ್ಣನ ರೂಪದಲ್ಲಾದರೂ ಆಗಲಿ, ಪತಿಯ ರೂಪದಲ್ಲಾದರೂ ಆಗಲಿ, ಫ್ರೆಂಡ್ನ ರೂಪದಲ್ಲಿ. ಫ್ರೆಂಡ್ ಬಿಟ್ಟು ಬರ್ತಾ ಇದ್ದಾರೆ ನಿಮ್ಮನ್ನು ಆಫೀಸ್ಗೆ ಅನ್ಕೊಡ್ರಿ. ಯಾವುದೋ ಒಂದು ಸಂಬಂಧವನ್ನು ಯೂಸ್ ಮಾಡಿಕೊಡ್ರಿ. ಆ ಸಮಯದಲ್ಲಿ ಆಫೀಸಿಗೆ ಬಂದ್ರಿ,
ಆಫೀಸ್ಗೆ ಬಂದರೆ ನನ್ನ ಜೊತೆಗೆ ಫ್ರೆಂಡ್ ರೂಪದಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ, ಅರ್ಥ ನನ್ನ ಜೊತೆ ಇದ್ದಾರೆ, ಕರ್ಮಯೋಗಿಯಾಗಿ ನಾನು ಕರ್ಮವನ್ನು ಮಾಡ್ತಾಯಿದ್ದೀನಿ, ನನ್ನ ಜೊತೆ ಫ್ರೆಂಡ್ ಇದ್ದಾರೆ, ಫ್ರೆಂಡ್ ಎಲ್ಲ ಸಂಬಂಧ ಒಂದೊಂದು ಬರ್ತಾ ಇದೆ. ಫ್ರೆಂಡ್ ರೂಪದಲ್ಲಿ, ದೋಸ್ತನ ರೂಪದಲ್ಲಿ, ಖುದಾ ದೋಸ್ತ್ ಜೊತೆಗಿದ್ದಾನೆ, ಕೆಲಸ ಎಲ್ಲ ಮಾಡುವಾಗ ಏನಾದ್ರು ತಪ್ಪಾದ್ರೆ ಹೇಳ್ಕೊಡ್ತಾನೆ. ಓಕೆನಾ? ಹೀಗೆ ತಾನೇ ಎಲ್ಲ ಸಂಬಂಧಗಳನ್ನ ನಿಭಾಯಿಸೋದು. ಹೆಂಗೆ ನಿಭಾಯಿಸ್ತೀರಿ ಮತ್ತೆ? ಇದೇ ಥರ ಅಲ್ವಾ? ಮಧ್ಯಾಹ್ನ ಆಗ್ತದೆ, ಮಧ್ಯಾಹ್ನ ಫ್ರೆಂಡ್ ಜೊತೆಗೆ ಕುತ್ಕೊಂಡು ಊಟ ಮಾಡೋದು, ಫ್ರೆಂಡಿಗೂ ನಾವು ತಂದಿರೋದು ಫ್ರೆಂಡ್ಗೆ ತಿನ್ನಿಸೋದು, ಕೊಡೋದು ಮಾಡ್ತೀವಿ, ಪ್ರೀತಿಯಿಂದ ಇರ್ತೀವಿ ಇಡೀ ದಿನ ಕೆಲಸದಲ್ಲಿ. ಓಕೆ, ತದನಂತರ ಈವ್ನಿಂಗ್ ನುಮಾಶಾಮ್ ಯೋಗ ಮಾಡುವಾಗ ಮತ್ತೆ ತಂದೆಯ ರೂಪದಲ್ಲೋ ಅಥವಾ ತಂದೆಯ ಸಂಬಂಧದಲ್ಲೋ ಅಥವಾ ಸದ್ಗುರುವಿನ ಸಂಬಂಧದಲ್ಲೋ ಆ ಸಂಬಂಧದಲ್ಲಿ ಪರಮಾತ್ಮನನ್ನು ಯೂಸ್ ಮಾಡ್ಕೊಳ್ಳೋದು ಹೇಗೆ? ಶಕ್ತಿ ತುಂಬುತ್ತಾ ಇದ್ದಾರೆ ಸದ್ಗುರು, ಮತ್ತೆ ವರದಾನಗಳು ಸುರಿಮಳೆ ಸುರಿಸ್ತಾ ಇದ್ದಾರೆ. ನುಮಾಶಾಮ್ ಸಮಯದಲ್ಲಿ ಸಂಕಲ್ಪಗಳನ್ನ ಸಿದ್ಧಿ ಮಾಡುವಂತಹ ತಂದೆ, ನಾನು ಏನು ಬೇಕೆಲ್ಲ ಪೂರ್ಣ ಮಾಡುವಂತಹ ತಂದೆಯ ರೂಪದಲ್ಲಿ, ತಂದೆ ಸಂಬಂಧದಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಮತ್ತೆ ಮನೆಗೆ ಬರ್ತೀರಿ, ಮತ್ತೆ ಸೇಮ್ ಫ್ರೆಂಡ್ ರೂಪದಲ್ಲೋ ಅಪ್ಪನ ರೂಪದಲ್ಲೋ ಗಾಡಿ ತೊಗೊಂಡು ನಮ್ಮನ್ನು ಮನೆಗೆ ತಲುಪಿಸ್ತಾರೆ, ಬರ್ತಾರೆ. ತದನಂತರ ಏನು ಮಾಡ್ತೀರಿ? ಮತ್ತೆ ಅಡುಗೆ ಮಾಡ್ತೀರಿ, ಮತ್ತೆ ಅಪ್ಪಾಜಿಗೆ ಭೋಗವನ್ನು ಸ್ವೀಕಾರ ಮಾಡಿಸ್ತೀರಿ. ತದನಂತರ ಅಡುಗೆ ಆಯಿತು, ಈಗ ಅವರಿಗೆ ಗುಡ್ ನೈಟ್ ಹೇಳಬೇಕು, ಫ್ರೆಂಡ್ ಗುಡ್ ನೈಟ್. ಜೊತೆಗೆ ಈಗ ಮಲಗುವ ಸಮಯ ಆಯಿತು, ಮಲಗುವ ಸಮಯದಲ್ಲಿ ಯಾವ ಸಂಬಂಧದಲ್ಲಿ ಎಲ್ಲ ಅವನಿಗೆ ಹೇಳ್ಕೋಬೇಕು, ಸದ್ಗುರುವಿಗೆ ಹೇಳ್ಕೋಬೇಕು ಅಥವಾ ತಂದೆಗೆ ಹೇಳ್ಕೋಬೇಕು. ಅಪ್ಪಾಜಿ ಹಿಂಗಾಯ್ತು, ನೀನು ಇದೆಲ್ಲ ಗೊತ್ತಲ್ವಾ, ಆದರೂ ನಿನಗೆ ಬರೀತಾ ಇದ್ದೀನಿ ಲೆಟ್ರ್, ಪೋತ ಆಮೇಲೆ ಕೊಡಬೇಕು. ಸಂಬಂಧ ನಿಭಾಯಿಸ್ತಾ ಇದ್ದೀವಿ. ಆಮೇಲೆ ಮಲಗುವಾಗ ಅವರಿಗೆ ಗುಡ್ ನೈಟ್ ಹೇಳಿ ಒಬ್ಬರೇ ಮಲಗಿಬಿಡುವ. ಒಬ್ಬರೇ ಮಲಗಿಬಿಟ್ರೆ ಏನಾಗ್ತದೆ? ದುಸ್ವಪ್ನಗಳು ಬರ್ತದೆ. ಆಮೇಲೆ ಮಾರ್ನಿಂಗ್ ಅದು ಅಯ್ಯೋ ಅನ್ನುವಂಥ ಅರಮಾನ್, ಅಯ್ಯೋ ನನ್ನ ಸ್ವಪ್ನದಲ್ಲಿ ಪವಿತ್ರತೆ ಹೋಯಿತು ಅಂತ ಹೇಳಿಬಿಡ್ತೀರಿ. ಹಾಗಾದರೆ ಹಿಂದುಗಡೆ ಸ್ವಲ್ಪ ಬ್ಯಾಕ್ ಸ್ಟೆಪ್ ತಗೊಳ್ಳಿ. ಮಲಗುವ ಸಮಯದಲ್ಲಿ ಎಲ್ಲ ಮನಸ್ಸು ಬುದ್ಧಿಯನ್ನು ಕ್ಲೀನ್ ಮಾಡಿ ಅವನಿಗೆ ಅಪ್ಪನಿಗೆ ಅರ್ಪಣೆ ಮಾಡಿ ಮಲಗಬೇಕಂದ್ರೆ ಪತಿ ಪರಮೇಶ್ವರನ ಜೊತೆಗೆ ಮಲಗ್ತೀವಿ. ಅಪ್ಪಾಜಿಯ ಜೊತೆಗೆ ಮಲ್ಕೊಳ್ರಿ, ಅಪ್ಪನ ರೂಪದಲ್ಲಾದರೂ ಮಲಗಿಸ್ಕೊಡ್ರಿ. ಪತಿ ರೂಪದಲ್ಲೂ ಪರಮಾತ್ಮ ಪ್ರಿಯತಮನ ರೂಪದಲ್ಲಿ ನಮ್ಮ ಪಕ್ಕದಲ್ಲಿದ್ದಾರೆ, ಶಿವಬಾಬಾ ಇದ್ದಾರೆ, ಯಾವಾಗಲೂ ಇದ್ದಾರೆ. ಬೇರೆ ಯಾವುದೇ ವ್ಯರ್ಥ ಸಮಾಚಾರ, ಯಾವಾಗ ಹಾಸಿಗೆ ಮೇಲೆ ಬಂದ್ವಿ ವ್ಯರ್ಥವನ್ನು ಮಾತಾಡುವ ಹಾಗಿಲ್ಲ. ಒಂದು ವೇಳೆ ಇಂಪಾರ್ಟೆಂಟ್ ಇದೆ ಅಂದ್ರೂ ಏನು ಮಾಡಬೇಕು? ಹಾಸಿಗೆಯಿಂದ ಆಚೆ ಬಂದು ಮಾತಾಡಿ ಮತ್ತೆ ಮರಳಿ ಬಾಬರವ್ರಿಗೆ ಹೇಳೇ ಮಲಗಬೇಕು, ಅವ್ರ ಜೊತೆನೇ ಕನೆಕ್ಷನಲ್ಲಿ ಮಲಗಬೇಕು. ಆವಾಗ ದುಸ್ವಪ್ನಗಳು ಬರುವುದಿಲ್ಲ, ಪವಿತ್ರತೆ ಲೀಕ್ ಆಗುವುದಿಲ್ಲ. ನೆಕ್ಸ್ಟ್, ಈ ಸಂಬಂಧದಲ್ಲಿ ಮಲಗಿದ್ವಾ, ಎಲ್ಲ ಸಂಬಂಧಗಳು ಆಲ್ಮೋಸ್ಟ್ ಬಂತು. ಬಾಬಾ ಇಲ್ಲಿ ಏನು ಹೇಳ್ತಾರೆ ಗೊತ್ತಾ? ನಮ್ಮೆಲ್ರಿಗೂ ಒಂದು ವೇಳೆ ಒಂದೇ ಒಂದು ಸಂಬಂಧ, ಆ ಸಂಬಂಧದ ಅನುಭೂತಿ ಇಷ್ಟೆಲ್ಲ ಮಾಡಿದ್ರಲ್ಲ, ಇದರಲ್ಲಿ ಯಾವುದೇ ಒಂದು ಸಂಬಂಧದ ನೀವು ಅನುಭೂತಿಯಿಂದ ವಂಚಿತರಾದ್ರಿ ಅಂದರೆ ಏನಾಗ್ತದೆ ಗೊತ್ತಾ? ಇಡೀ ಕಲ್ಪ ವಂಚಿತರಾಗಿ ಉಳ್ಕೊಳ್ತೀರಿ, ವಂಚಿತರಾಗಿ ಬಿಡ್ತದೆ ಅಂತಾರೆ ಬಾಬಾ. ಹಾಗಾದರೆ ಎಲ್ಲ ಸಂಬಂಧಗಳಲ್ಲಿ ಅಪ್ಪಾಜಿನ ಯೂಸ್ ಮಾಡಿಕೊಡ್ರಿ ಅಂತ ಅವರೇ ಹೇಳ್ತಾ ಇದ್ದಾರೆ. ನಾನು ಸರ್ವಶಕ್ತಿವಂತ, ಎಲ್ಲ ಸಂಬಂಧಗಳಲ್ಲಿ ನನ್ನನ್ನು ನೋಡ್ರಿ ನೀವು, ಅದಕ್ಕೆ ಯೋಗ ತಪಸ್ಸು ಅಂತ ಹೇಳ್ತಿರ್ತಾನೆ. ಎಲ್ಲ ಸಂಬಂಧಗಳಿಂದ ಒಬ್ಬ ಪರಮಾತ್ಮನನ್ನು ನೆನಪು ಮಾಡುವುದು, ಅವ್ರ ಜೊತೆಗೇ ಕನೆಕ್ಷನನ್ನು ಇಟ್ಕೊಳ್ಳುವುದಕ್ಕೆ ಯೋಗ ಅಂತ ಹೇಳ್ತೀವಿ ಅಲ್ವಾ? ಒಂದು ವೇಳೆ ಒಂದೇ ಒಂದು ಸಂಬಂಧದ ಅನುಭೂತಿಯಿಂದ ವಂಚಿತರಾಗಿದ್ದೆ ಆದರೆ, ಫಾರ್ ಎಕ್ಸಾಂಪಲ್ ರಾತ್ರಿ ಮಲಗುವಾಗ ಅಥವಾ ಕರ್ಮಯೋಗಿಯಾಗಿ ಕರ್ಮವನ್ನು ಮಾಡುವಾಗ ಖುದಾ ದೋಸ್ತನ ಒಂದು ಸಂಬಂಧದಲ್ಲಿ ನಾವು ಮರೆತುಬಿಟ್ಟು ಕೆಲಸದಲ್ಲಿ ಹೆಂಗೆ ಬೇಕಂಗೆ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದಾಗ ಆ ಸಂಬಂಧದಿಂದ ನಾವು ವಂಚಿತರಾಗಿದ್ದೇ ಆದರೆ ಇಡೀ ಕಲ್ಪ ವಂಚಿತರಾಗಿಬಿಡ್ತೀವಿ. ಕ್ಯೋಂಕಿ ಕಲ್ಪ ಮೇ ಅಬ್ ಹಿ ಸರ್ವ ಅನುಭವಂ ಕಿ ಖಾನ್ ಪ್ರಾಪ್ತ ಹೋತಿಯೇ. ಯಾಕಪ್ಪ ಅಂದರೆ ಕಲ್ಪದಲ್ಲಿ ಇವಾಗಲೇ ಸರ್ವ ಅನುಭವಗಳ ಭಂಡಾರ ಪ್ರಾಪ್ತಿ ಆಗ್ತದೆ ಅಂತಾರೆ ಬಾಬ್ರವರು. ಅಬ್ ನಹಿ ತೋ ಕಬ್ ನಹಿ, ಇವಾಗಿಲ್ಲ ಅಂದರೆ ಇನ್ನೆಂದಿಗೂ ಇಲ್ಲ. ಇನ್ನೆಷ್ಟು ವರ್ಷ ಉಳಿತು? 89, 90 ಅಲ್ವಾ? 10 years.
ಅಬ್ ನಹಿ ತೋ ಕಭಿ ನಹಿ, ಸಂಗಮದಲ್ಲೇನೆ, ಇವಾಗಿಲ್ಲ ಅಂದರೆ ಇನ್ನೆಂದಿಗೂ ಇಲ್ಲ ಈ ಸಂಬಂಧಗಳು. ಅಪ್ಪಾಜಿ ಮತ್ತು ಸ್ವರ್ಗಕ್ಕೆ ಹೋದರೆ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಅಣ್ಣನೂ ಇಲ್ಲ, ಸದ್ಗುರುನೂ ಇಲ್ಲ, ಶಿಕ್ಷಕನು ಯಾರೂ ಇಲ್ಲ ಅಲ್ಲಿ ಸ್ವರ್ಗದಲ್ಲಿ. ಶಿವಬಾಬಾ ಇಲ್ಲೇ ಇಲ್ಲ, ಎಂಟ್ರಿನೇ ಇಲ್ಲ ಶಿವಬಾಬನಿಗೆ. ಯಾಕೆ ಹೇಳ್ರಿ? ಕಷ್ಟಗಳೇ ಇಲ್ಲ ನಮಗಲ್ಲಿ. ಕಷ್ಟಗಳಿದ್ರೆ ಏನಾದ್ರು ಕೆಲಸ ಮಾಡ್ತೀವಿ ಅಲ್ಲಿ ಅಲ್ವಾ? ಅಕರ್ಮ ಅಲ್ವಾ ಅಲ್ಲಿ? ಹಾಗಾದರೆ ಎಲ್ಲ ಸಂಬಂಧಗಳನ್ನು ಇವಾಗಲೇ ಇಲ್ಲೇ ನಿಭಾಯಿಸಿ ಒಂದೇ ಒಂದು ಸಂಬಂಧದಲ್ಲೂ ನೀವೇನಾದರೂ ವಂಚಿತರಾಗಿದ್ದರೆ ಕಲ್ಪದ ಪೂರ್ತಿ ವಂಚಿತ ಆಗ್ಬಿಡ್ಬೇಕಾಗ್ತದೆ ಅಂತ ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ. ಅನುಭವಗಳ ಖಾನ್ ಇವಾಗಲೇ ಇದೇ ಯುಗದಲ್ಲೇ, ಇವಾಗಿಲ್ಲ ಅಂದರೆ ಇನ್ನೆಂದಿಗೂ ಪ್ರಾಪ್ತಿ ಆಗುವುದಿಲ್ಲ. ಅನುಭವಗಳ ಒಂದು ಭಂಡಾರ ಅನುಭವ ಆಗುವುದಿಲ್ಲ, ಇಲ್ಲಾಂದರೆ ಇನ್ನೆಂದಿಗೂ ಆಗುವುದಿಲ್ಲ. अब नहीं तो कभी नहीं अंदबिट्ರು ಬಾಬ್ರವರು. तो अपने आप को चेक करो किस संबंध की अनुभूति अब तक नहीं कर पाए. ಇವಾಗ ನಾವು ಚೆಕ್ ಮಾಡ್ಕೋಬೇಕು, ನಮ್ಮಷ್ಟಕ್ಕೆ ನಾವು ಚೆಕ್ ಮಾಡ್ಕೋಬೇಕು. ಯಾವುದೋ ಒಂದು ಸಂಬಂಧ, ಯಾವುದಾದ್ರೂ ಒಂದು ಸಂಬಂಧದಲ್ಲಿ ಏನಾದರೂ ನಾನು ಅನುಭೂತಿ ಎಲ್ಲಿ ತನಕ ಮಾಡ್ತೀನಿ, ಎಲ್ಲ ಸಂಬಂಧದಲ್ಲಿ ಎಲ್ಲಿ ತನಕ ಅನುಭವ ಮಾಡ್ತಾ ಇದ್ದೀನಿ, ಮತ್ತು ಯಾವುದೋ ಒಂದು ಸಂಬಂಧ ಮರಿತಾ ಇದ್ದೀನ, ಖುದಾ ದೋಸ್ತ ಆಗಲಿ, ಶಿಕ್ಷಕ ಆಗಲಿ, ಸದ್ಗುರು ಆಗಲಿ, ಅಣ್ಣ ಆಗಲಿ, ತಂದೆ ಆಗಲಿ, ಯಾವುದೋ ಒಂದು ಸಂಬಂಧದಲ್ಲಿ ಅದರ ಅನುಭವ ಮಾಡ್ತಾ ಇಲ್ವ, ನಾನು ಮಾಡ್ಲಿಕ್ಕೆ ಆಗ್ತಾ ಇಲ್ವಾ, ಚೆಕ್ ಮಾಡಿಕೊಡ್ರಿ. ದಿವ್ಯ ಬುದ್ಧಿ ಕೋ ಯೂಸ್ ಕರೋ, ದಿವ್ಯ ಬುದ್ಧಿ ಕೊಟ್ಟಿದ್ದಾರಲ್ವಾ, ಯೂಸ್ ಮಾಡಿಕೊಡ್ರಿ. ದಿವ್ಯ ಬುದ್ಧಿ ಕೋ ಯೂಸ್ ಕರ್ನೇಕಿ ಅಭ್ಯಾಸಿ ಬನೋ. ದಿವ್ಯ ಬುದ್ಧಿಯನ್ನು ಎವ್ರಿಡೇ ಯೂಸ್ ಮಾಡ್ತೀವಲ್ವಾ, ಅಭ್ಯಾಸ ಮಾಡ್ತಿದ್ವಿ ತಾನೇ. ಈಗ ದಿವ್ಯ ಬುದ್ಧಿಯಿಂದ ಬಂದು ಕೂತ್ಕೊಂಡಿದ್ವಿ ತಾನೇ, ಸ್ಥೂಲದಿಂದ ಏನಾದರೂ ಬಂದು ಕೂತ್ಕೊಂಡಿದ್ವಿ. ಎಷ್ಟು ಎತ್ತರ ಆಕಾಶವನ್ನು ದಾಟಿ ಸೂಕ್ಷ್ಮ ವತನದಲ್ಲಿ ಬಂದು ಕೂತ್ಕೊಂಡಿದ್ದೀವಲ್ಲ, ನಾವು ಹೇಗೆ ಕೂತ್ಕೊಂಡಿದ್ವಿ ಪರಿಸ್ಥಿತಿಗಳಾಗಿ ಕನಸನ್ನೇ. ಯಾವುದೇ ವಾಯ್ಸ್ ಇಲ್ಲ ಇಲ್ಲಿ, ಮೂವಿ ವರ್ಲ್ಡಲ್ಲಿದ್ದೀವಿ. ಟಾಕಿ ವರ್ಲ್ಡಿಂದ ಮೂವಿ ವರ್ಲ್ಡ್ಗೆ ಬಂದು ಕೂತ್ಕೊಂಡಿದ್ದೀವಿ. ಇಲ್ಲಿ ಓನ್ಲಿ ಮೂಮೆಂಟ್ ಇದೆ, ಯಾವುದು ವಾಯ್ಸ್ ಇಲ್ಲ. ಬಾಬಾ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಕಣ್ಣ ಭಾಷೆ ಅರ್ಥ ಆಗ್ತಾ ಇದೆ. ಹಾಗಾದರೆ ದಿವ್ಯ ಬುದ್ಧಿಯನ್ನು ಯೂಸ್ ಮಾಡಿಕೊಳ್ಳುವಂತಹ ಅಭ್ಯಾಸಿ ಆಗೋದಂದ್ರೆ ಮಾಡ್ತಾ ಇದ್ದೀವಲ್ಲ, ಎವ್ರಿಡೇ ಅಭ್ಯಾಸ ಮಾಡ್ತಾ ಇದ್ದೀವಿ ತಾನೇ. ದಿವ್ಯ ಬುದ್ಧಿಯಿಂದನೇ ತಾನೇ ನಾವು ಮಧುಬನಕ್ಕೆ ಹೋಗ್ತೀವಿ, ದಿವ್ಯ ಬುದ್ಧಿಯಿಂದ ತಾನೇ ಪರಮಧಾಮಕ್ಕೆ ಹೋಗ್ತೀವಿ, ದಿವ್ಯ ಬುದ್ಧಿಯಿಂದ ತಾನೇ ನಾವು ಸೂಕ್ಷ್ಮ ವತನದಲ್ಲಿ ಬಂದು ಕುತ್ಕೊಂಡಿದ್ದೀವಿ, ದಿವ್ಯ ಬುದ್ಧಿಯಿಂದನೇ ತಾನೇ ಬಾಬರವ್ರನ್ನ ನೋಡ್ತಾ ಇದ್ದೀವಿ, ದಿವ್ಯ ಬುದ್ಧಿಯಿಂದ ತಾನೇ ಬಾಬ್ ದಾದರವರ ನಯನಗಳಲ್ಲಿ ಕರೆಂಟ್ನ ಅನುಭವ ಮಾಡ್ತಾ ಇರೋದು, ದಿವ್ಯ ಬುದ್ಧಿಯಿಂದ ತಾನೇ ನಾವು ಅವಾಗವಾಗ ಎಲ್ಲಿ ಹೋಗ್ತೀವಿ, ವಿಶ್ವದ ಗ್ಲೋಬ್ಗೆಲ್ಲ ಸಕಾಶ ಕೊಡ್ತೀವಿ. ದಿವ್ಯ ಬುದ್ಧಿಯಿಂದ ಬಾಬರವರ ಶಕ್ತಿಯ ಕಿರಣಗಳನ್ನು ಸ್ವೀಕರಿಸಿಕೊಂಡು ವಿಶ್ವದ ಗ್ಲೋಬ್ ಮತ್ತು ಪ್ರಕೃತಿಗೆ ಸಕಾಶವನ್ನು ಕೊಡ್ತೀವಿ. ದಿವ್ಯ ಬುದ್ಧಿಯಿಂದ ತಾನೇ ನಾವು ಮಧುಬನ ರೀಚ್ ಆಗೋದು, ಸ್ಥೂಲದಿಂದ ಅಲ್ಲ ತಾನೇ. ಹಾಗೆ ದಿವ್ಯ ಬುದ್ಧಿಯನ್ನು ಯೂಸ್ ಮಾಡ್ಕೊಳ್ಳುವಂಥ ಅಭ್ಯಾಸಿಗಳಾಗ್ರಿ ಅಂತಿದ್ದಾರೆ. ಅಭ್ಯಾಸಿಗಳಾಗಿದ್ದೀವಾ ನಿಜವಾಗ್ಲೂ? ಕೇಳ್ತಾ ಇದ್ದಾರೆ ಎಲ್ಲ ಮಕ್ಕಳು. ಹೇಗೆ ಮುದ್ದಾದ ಮಕ್ಕಳು, ಎಷ್ಟು ಸೈಲೆನ್ಸಲ್ಲಿ ಮುಗ್ಧ ಮಕ್ಕಳು ಕುಳಿತುಕೊಂಡು ಪಾಠ ಆಲಿಸ್ತಾ ಇರುವುದನ್ನು ಬಾಬಾ ನೋಡ್ತಾ ಬಹಳ ಖುಷಿ ಪಡ್ತಾ ಇದ್ದಾರೆ. ಮುಗ್ಧ ಮಕ್ಕಳಲ್ವಾ, ನನ್ನ ಮುದ್ದಾದ ಮಕ್ಕಳಲ್ವಾ ಅಂತಿದ್ದಾರೆ ಬಾಬರವರು. ಯಾರೆಲ್ಲ ಅದೇ ನಿಶ್ಚಯದಿಂದ ಅಪ್ಪಾಜಿ ಪಾಠ ಓದಿಸ್ತಾ ಇದ್ದಾರೆ ಅನ್ನೋದನ್ನು ಅನುಭವದಲ್ಲಿ ತಂದು ಆಲಿಸ್ತಾ ಇರುವಂತಹ ಮಕ್ಕಳು ನೋಡಿ, ಮುದ್ದಾದ ಮಕ್ಕಳು ಅಂತ ಬಹಳ ಮಧುರವಾದ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ ಬಾಬಾ. ಅಟೆನ್ಷನ್ ಇದೆಯಾ, ಮನ್ಮನಾಭವ ಅವಸ್ಥೆ ಇದೆಯಾ, ಚೆಕ್ ಮಾಡ್ತಾನೇ ಇರ್ತಾರೆ. ಯಾಕೆ ಹೇಳ್ರಿ? ಮಂತ್ರಿ ಭಾಳ ಹಂಚಲಲ್ಲಿ ಇರ್ತದೆ ಅವಾಗವಾಗ, ಅದಕ್ಕೆ ಬಿಡೋದಿಲ್ಲ ಅಪ್ಪಾಜಿ. ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ನನ್ನ ಆತ್ಮದಲ್ಲೇ ಇದೆ. ಪರಮಾತ್ಮ ತುಂಬಿ 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 ನಂಬರ್ 1 ರಾಜನನ್ನಾಗಿ ಮಾಡಿದ್ದಾರೆ. ಕಂಟ್ರೋಲ್ ಮಾಡುವ, ನನ್ನ ಸ್ವರಾಜ್ಯವನ್ನು ಕಂಟ್ರೋಲ್ ಮಾಡಲಿಕ್ಕೆ ನನ್ನ ಆತ್ಮರಾಜ ನಂಬರ್ 1. ನನ್ನ ಆಸ್ಥಾನವನ್ನು ಸರಿಯಾಗಿ ಹ್ಯಾಂಡಲ್ ಮಾಡುವಷ್ಟು ತಾಕತ್ತು ನಾನು ಆತ್ಮರಾಜನಲ್ಲಿದೆಯೋ ಇಲ್ಲೋ? ಕಂಟ್ರೋಲ್ ಆಗಿ ಕೂತ್ಕೊಂಡಿದೆಯಾ? ರೂಲ್ ಮಾಡ್ತಾ ಇದೆಯೋ ಮನಸ್ಸಿನ ಮೇಲೆ? ನನ್ನ ಆತ್ಮರಾಜ, ರೂಲಿಂಗ್ ಪವರ್, ಕಂಟ್ರೋಲಿಂಗ್ ಪವರ್, ಕ್ಯಾಚಿಂಗ್ ಪವರ್ ಎಲ್ಲ ಇದೆ ಅಲ್ವಾ? ಚೆಕ್ ಮಾಡ್ಕೊಳ್ತಾ ಇದೀವಾ? बाप दादा द्वारा सभी बच्चों को बुद्धि रूपी लिफ्ट की गिफ्ट मिली हुई है. क्या मिला है? ಏನು ಸಿಕ್ಕಿದೆ? ಬಾಪ್ ದಾದಾರವರ ಮುಖಾಂತರ ಎಲ್ಲ ಮಕ್ಕಳಿಗೆ ಬುದ್ಧಿ ರೂಪಿ ಲಿಫ್ಟ್ನ ಗಿಫ್ಟ್ ಸಿಕ್ಕಿದೆ. ಲಿಫ್ಟ್ನ ಗಿಫ್ಟ್. ಲಿಫ್ಟ್ ಎಲ್ಲರೂ ನೋಡಿದ್ದೀರಾ? ಮಾಲ್ಗಳಲ್ಲಿ ಹೋಗ್ತೀರಲ್ಲ, ಬಟನ್ ಒತ್ತಿದ್ರೆ ಬಾಗಿಲು ಓಪನ್ ಮಾಡ್ತಿದ್ದಲ್ವಾ, ಎಲ್ಲರೂ ನೋಡಿರ್ತೀರಿ. ಒಳಗಡೆ ಹತ್ತೀರಿ, ಅಲ್ಲಿ ಬಟನ್ 1 2 3 4 ಫ್ಲೋರ್ ನಂಬರ್ ಕೇಳ್ತದೆ. ನೀವು ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಿಮ್ಗೆ ಆ ಫ್ಲೋರಿಗೆ ಕರ್ಕೊಂಡು ಹೋಗ್ತದೆ. ಹಾಗೆ ದಿವ್ಯ ಬುದ್ಧಿ ರೂಪಿ ಲಿಫ್ಟನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ.
ಈಗ ಎಕ್ಸಾಂಪಲ್ ಆ ಲಿಫ್ಟಲ್ಲಿ ಹತ್ಕೊಂಡು ದಿವ್ಯ ಬುದ್ಧಿ ರೂಪಿ ಲಿಫ್ಟಲ್ಲಿ ಹತ್ಕೊಂಡು ಫ್ಲೋರ್ ನಂಬರ್ 1 ಫ್ಲೋರ್ ನಂಬರ್ 2 ಒತ್ತಿದ್ದೆ ಆದರೆ ದಿವ್ಯ ಬುದ್ಧಿ ರೂಪಿ ಲಿಫ್ಟ್ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಫ್ಲೋರ್ ನಂಬರ್ 1 ಪರಮಧಾಮ, ಫ್ಲೋರ್ ನಂಬರ್ ಗ್ರೌಂಡ್ ಸೂಕ್ಷ್ಮವತನ, ಫ್ಲೋರ್ ನಂಬರ್ ಬೇಸ್ಮೆಂಟ್. ಬೇಸ್ಮೆಂಟ್ ಅಂದರೆ ಪಾರ್ಕಿಂಗ್. ಎಲ್ಲಿ ಪಾರ್ಕ್ ಮಾಡಿರ್ತೀವಿ ಶರೀರ, ಸ್ಥೂಲ ಶರೀರ ಕಾರ್ ಅಲ್ವಾ, ಪಾರ್ಕ್ ಮಾಡೋದು ಎಲ್ಲಿ? ಬೇಸ್ಮೆಂಟಲ್ಲಿ. ಬೇಸ್ಮೆಂಟಲ್ಲಿ ಕಾರ್ ಹತ್ರ ಬರ್ತಿದೆ, ಪ್ರವೇಶ ಮಾಡ್ತೀನಿ. ಅಂದರೆ ಈಗ 3 ಫ್ಲೋರ್ ಇದೆ. ಬೇಸ್ಮೆಂಟ್, ಗ್ರೌಂಡ್, ಫಸ್ಟ್ ಫ್ಲೋರ್ ಪರಮಧಾಮ, ದಿವ್ಯ ಬುದ್ಧಿ ರೂಪಿ ಗಿಫ್ಟ್ ಸಿಕ್ಕಿದೆ. ಆ ಲಿಫ್ಟಲ್ಲಿ ನಂಬರ್ 1 ಒತ್ತಿದ್ರೆ ಪರಮಧಾಮ, ನಂಬರ್ ಗ್ರೌಂಡ್ ಅಂತ ಒತ್ತಿದ್ರೆ ಗ್ರೌಂಡ್ ಅಂದರೆ ಸೂಕ್ಷ್ಮವತನ, ಮತ್ತೆ ನಂಬರ್ ಬೇಸ್ಮೆಂಟ್ ಅಂತ ಒತ್ತಿದ್ರೆ ವಾಪಸ್ ಕಾರ್ ಎಲ್ಲಿ ಪಾರ್ಕ್ ಮಾಡಿದ್ವಿ ಸ್ಥೂಲ ಶರೀರವೆಂಬ ಕಾರ್ ಅಲ್ಲಿ ಬಂದು ಸೇರ್ಕೊಳ್ತೀವಿ. ಅರ್ಥ ಆಗ್ತಿದೆಯಾ? ದಿವ್ಯ ಬುದ್ಧಿ ರೂಪಿ ಲಿಫ್ಟ್ನ ಗಿಫ್ಟ್ ನಮಗೆ ಸಿಕ್ಕಿದೆ, ಪರಮಾತ್ಮ ಕೊಟ್ಟಿದ್ದಾರೆ. ಗಿಫ್ಟ್ तो सबको मिली हुई है लेकिन उसको कार्य में लाना हर एक के ऊपर है. ಲಿಫ್ಟ್ ಎಲ್ರಿಗೂ ಕೊಟ್ಟಿದ್ದೀನಿ ಅಂತಾರೆ ಅಪ್ಪಾಜಿ, ಆದರೆ ಅದನ್ನು ಕಾರ್ಯದಲ್ಲಿ ತರುವುದು ಪ್ರತಿಯೊಬ್ಬರ ಮೇಲೆ ಡಿಪೆಂಡ್ ಆಗಿದೆ. ಒಬ್ಬೊಬ್ಬರು ಲಿಫ್ಟ್ ಅಂದರೆ ಭಯ ಪಡ್ತಾರೆ, ನಾವು ಸ್ಟೇರ್ಕೇಸಿಂದ ನಡ್ಕೊಂಡು ಹೋಗ್ಬೇಕು, ಅದು ಏನಾಯಿತು? ಏರುವ ಕಲೆ, ಇಳಿಯುವ ಕಲೆ, ಜೊತೆಗೆ ಏನಾಗ್ತದೆ, ಹಾರುವುದರ ಬದಲಾಗಿ ಲಿಫ್ಟಲ್ಲಿ ಹತ್ಕೊಂಡು ಹಾರುವುದರ ಬದಲಾಗಿ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ, ಪರಿಶ್ರಮ ಪಡಬೇಕಾಗ್ತದೆ. ಯಾಕೆ? ದಿವ್ಯ ಬುದ್ಧಿ ರೂಪಿ ಲಿಫ್ಟನ್ನು ಕೊಟ್ಟಿದ್ದಾರೆ, ಯೂಸ್ ಮಾಡ್ಕೊಳ್ಳಿ ಎಲ್ಲ ಅಂತಾರೆ ಅಪ್ಪಾಜಿ. ಲಿಫ್ಟ್ ಎಲ್ರಿಗೂ ಸಿಕ್ಕಿದೆಯಾ? ಸ್ಟ್ರಾಂಗ್ ಆಗಿದೆಯಲ್ವಾ? ಲಿಫ್ಟ್ ಚೆನ್ನಾಗಿ ವರ್ಕ್ ಆಗ್ತಿದೆಯಾ ಎಲ್ರದ್ದು? ಸ್ಮೃತಿ ರೂಪಿ ಬಟನ್ ನಂಬರ್ 1 ಕ್ಲಿಕ್ ಮಾಡಿದ ತಕ್ಷಣ ಲಿಫ್ಟ್ ಎಲ್ಲಿ ಕರ್ಕೊಂಡು ಹೋಗ್ತದೆ? ಫ್ಲೋರ್ ನಂಬರ್ 1 ಪರಮಧಾಮ. ಅಲ್ಲಿ ಯಾರಿದ್ದಾರೆ? ಅಪ್ಪಾಜಿ ಇದ್ದಾರೆ. ನಮ್ಮ ದಿವ್ಯ ಬುದ್ಧಿ ರೂಪಿ ಲಿಫ್ಟನ್ನು ಕೊಡುಗೆಯನ್ನಾಗಿ ಕೊಟ್ಟಿರುವಂತಹ ಪರಮಾತ್ಮ ಅಪ್ಪಾಜಿ ಇದ್ದಾರೆ, ಬಿಂದು ಆಗಿದ್ದಾರೆ. ಅವರೊಂದಿಗೆ ಮಿಲನ ಮಾಡೋದು. ಈಗೆಲ್ಲಿದ್ದೀವಿ? ಫ್ಲೋರ್ ನಂಬರ್ ಗ್ರೌಂಡ್. ಹಾಗಾದರೂ ಇಟ್ಕೊಡಿಲ್ಲ, 1 2 3 ಅಂತಾದರೂ ಮಾಡ್ಕೊಡ್ರಿ, ಡಿಪೆಂಡ್ಸ್. ಲಿಫ್ಟ್ ಅಂತೂ ಪಕ್ಕ ಇದೆ, 3 ಫ್ಲೋರಿನ ಲಿಫ್ಟ್ ಅಂತೂ ನಮಗೆ ಕೊಟ್ಟಿದ್ದಾರೆ ಬಾಪ್ರವರು. ಅಂದರೆ ತ್ರಿಲೋಕಿ, ತ್ರಿನೇತ್ರಿ ಕೊಟ್ಟಿದ್ದಾರಲ್ವಾ? ಲಿಫ್ಟ್ ಇದೆಯಲ್ವಾ ಎಲ್ರಿಗೂ? ಬಾಬಾ ನೋಡ್ತಾ ಇದ್ದಾರೆ. ಕಾರ್ಯದಲ್ಲಿ ಯಾರು ಹೆಂಗೆ ಯೂಸ್ ಮಾಡ್ಕೊಳ್ತೀರಿ, ಯಾವ ಕಾರ್ಯದಲ್ಲಿ ಹೆಂಗೆ ಯೂಸ್ ಮಾಡ್ಕೊಳ್ತೀರಿ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. यहाँ बहुत पावरफुल और बहुत सहज लिफ्ट की गिफ्ट है. ಇದು ಬಹಳಷ್ಟು ಪವರ್ಫುಲ್, ಸೆಕೆಂಡ್ಗಿಂತ ಫಾಸ್ಟಾಗಿ ಹೋಗುವಂಥ ಲಿಫ್ಟ್. ಇದು ಪವರ್ಫುಲ್ ಲಿಫ್ಟ್, ಬಹಳ ಸಹಜವಾದ ಲಿಫ್ಟ್ ಗಿಫ್ಟಾಗಿ ಸಿಕ್ಕಿದೆ ಅಪ್ಪಾಜಿಯಿಂದ, ಪರಮಾತ್ಮನಿಂದ, ಈಶ್ವರನಿಂದ, ಅಲ್ಲಾಹ್ ಸೆ. ಸೆಕೆಂಡ್ ಮೇ ಜಹಾ ಚಾಹೋ ವಹಾ ಪಹುಂಚ್ ಸಕ್ತೆ ಹೋ. ಸೆಕೆಂಡಲ್ಲಿ ಎಲ್ಲಿ ಬೇಕು ಅಲ್ಲಿ ರೀಚ್ ಆಗಬಹುದು. यहाँ ವಂಡರ್ಫುಲ್ ಲಿಫ್ಟ್ तीनों लोकों तक जाने वाली है. 3 ಲೋಕದ ಕಡೆ ಹೋಗುವಂಥದ್ದು ಇದು ಲಿಫ್ಟು. ವಂಡರ್ಫುಲ್, ಅದ್ಭುತವಾದ ಲಿಫ್ಟು. ಅರ್ಥ ಆಗ್ತಿದೆಯಾ? ಲಿಫ್ಟ್ ಅಂದರೆ ಬುದ್ಧಿರೂಪಿ ಲಿಫ್ಟ್. ವಂಡರ್ಫುಲ್, ಅದ್ಭುತವಾದ ಲಿಫ್ಟು. 3 ಲೋಕಕ್ಕೆ ಕರೆದುಕೊಂಡು ಹೋಗುವಂತಹ ಲಿಫ್ಟ್ ಆಗಿದೆ. लिफ्ट द्वारा जितना समय जिस लोक का अनुभव करना चाहो उतना समय वहाँ स्थित रह सकते हो. ಲಿಫ್ಟ್ನ ಮುಖಾಂತರ ಎಷ್ಟು ಸಮಯ ಯಾವ ಲೋಕದ ಅನುಭವ ಮಾಡಬೇಕೋ ಅಷ್ಟು ಸಮಯ ಸ್ಥಿತಿಯಲ್ಲಿ ಸ್ಥಿರವಾಗಿರಬಹುದು ಅಂತಾರೆ. ಲಿಫ್ಟು ಹತ್ಕೊಂಡ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲೇ ಬೇಕಾದ್ರೆ ನಿಲ್ಬೇಕಂದ್ರೆ ನಿಲ್ಬೋದು ನೀವು. ಬುದ್ಧಿರೂಪಿ ನೇತ್ರ, ಲಿಫ್ಟ್ನ ನೇತ್ರ. इस लिफ्ट को विशेष यूज करने की विधि है अमृत वेले केयरफुल बन. स्मृति के स्विच को यथार्थ रीति से सेट करो तो सारा दिन ऑटोमेटिकली चलती रहेगी. ನೋಡಿ ವಿಧಿ, ಲಿಫ್ಟ್ ಹೆಂಗೆ ಯೂಸ್ ಮಾಡ್ಕೋಬೇಕು ಅದರ ವಿಧಿ ಹೇಳ್ಕೊಡ್ತಾ ಇದ್ದಾರೆ ಅಪ್ಪಾಜಿ. ಅಮೃತ ವೇಳೆ ಕೇರ್ಫುಲ್ ಆಗಿದ್ದು, ಕೇರ್ಫುಲ್ ಆತ್ಮಿಕ ಸ್ಮೃತಿ.
ಸ್ಮೃತಿಯ ಸ್ವಿಚ್ಚನ್ನು ಯಥಾರ್ಥ ರೀತಿಯಿಂದ ಸೆಟ್ ಮಾಡ್ಕೋಬೇಕು ನಾವು ಅದನ್ನು. ಹಾಗಾದರೆ ಇಡೀ ದಿನ ಆಟೋಮೆಟಿಕ್ಕಾಗಿ ನಡೀತಾ ಇರ್ತದೆ. ಲಿಫ್ಟ್ ಸೆಟ್ ಮಾಡಿಟ್ಬಿಟ್ರೆ ನಡೀತಾನೆ ಇರ್ತದೆ. ಸೆಟ್ ಕರ್ನಾ ತೋ ಆತಾ ಹೈ ನಾ. ಲಿಫ್ಟ್ ಬಟನ್ ಸೆಟ್ ಮಾಡಲಿಕ್ಕೆ ಬರ್ತದಲ್ವಾ, ಸ್ಮೃತಿಯ ಲಿಫ್ಟು ಸೆಟ್ ಮಾಡಲಿಕ್ಕೆ ಬರ್ತದಲ್ವಾ. ಅಚ್ಚಿ ತರಹಸೆ ಅಭ್ಯಾಸಿ ಹೋನ, ಬಹಳ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇರುವಂಥವ್ರು ಹೌದು ಅಲ್ವೋ. ಲಿಫ್ಟ್ ಯೂಸ್ ಮಾಡಿ ರೂಢಿ ಇದೆ ತಾನೇ. ಲಿಫ್ಟ್ ನಂಬರ್ 1 ಅಂದರೆ ಲಿಫ್ಟಲ್ಲಿ ಸ್ವಿಚ್ ಆನ್ ಮಾಡೋದು, ನಂಬರ್ 1 ಬಟನ್ ಒತ್ತಿದರೆ ಪರಮಧಾಮದಲ್ಲಿ. ಅವಾಗ ಯೂಸ್ ಮಾಡಿದ್ವಿ ತಾನೇ. ಎವ್ರಿ ಡೇ ಯೂಸ್ ಮಾಡೋಕ್ಕೆ ಹೇಳ್ತಾರಲ್ಲ ಬಾಬರವರು, ಯೂಸ್ ಮಾಡ್ತೀವಲ್ವಾ. अच्छी तरह से अभ्यासी होना. दिव्य बुद्धि रूपी लिफ्ट सारे दिन में कहाँ अटकती तो नहीं है. अंडरलाइन. ಏನು ಹೇಳಿದ್ರು ಬಾಬಾ, ದಿವ್ಯ ಬುದ್ಧಿ ರೂಪಿ ಲಿಫ್ಟ್ ಎಲ್ಲಾದರೂ ಸಿಕ್ಕಾಕೊಳ್ಳೋದಿಲ್ಲ ತಾನೇ. ಎಲ್ಲರೂ ಸಿಕ್ಕಾಕೊಳ್ಳೋದಂದ್ರೆ ಏನರ್ಥ? ಲಿಫ್ಟು ಬುದ್ಧಿರೂಪಿ ಲಿಫ್ಟ್ ಮಧ್ಯದಲ್ಲಿ ಒಂದು ಏನಾದರೂ ವಸ್ತು ಇಡ್ರಿ, ಅದು ಕ್ಲೋಸೇ ಆಗೋದಿಲ್ಲ, ಮೇಲೂ ಹೋಗಲ್ಲ ಕೆಳಗೆ ನಿಂತಲ್ಲೇ ನಿಲ್ಲುತ್ತೆ. ಎಲ್ಲಾದರೂ ಸಿಕ್ಕಾಕೊಳ್ಳೋದಿಲ್ಲ ತಾನೇ. ಏನಾದರೂ ಬಂದರೆ, ಸಂಕಲ್ಪಗಳು ಬೇರೆದು ಬಂದರೆ ಅಲ್ಲಿ ನಾವು ಸಿಕ್ಕಾಕೊಳ್ಳೋದಿಲ್ಲ ತಾನೇ. ಎಲ್ಲೂ ಅದು ನಡೀತಾನೆ ಇರ್ತದೆ ತಾನೇ. ಲಿಫ್ಟ್ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತದೆ ತಾನೇ ಅಂತಿದ್ದಾರೆ ಬಾಬ್ರವರು. ಎಲ್ಲೂ ನಿಂತ್ಕೊಳ್ಳೋದಿಲ್ಲ, ಎಲ್ಲೂ ಸಿಕ್ಕಾಕೊಳ್ಳೋದಿಲ್ಲಲ್ವಾ ಲಿಫ್ಟು. यहाँ लिफ्ट सिर्फ संगम युग पर ही प्राप्त होती है. ಈ ಲಿಫ್ಟ್ ಮತ್ತು ಸತ್ಯುಗದಲ್ಲಿ ಯಾವ ಯುಗದಲ್ಲೂ ಸಿಗುವುದಿಲ್ಲ. ಈ ಲಿಫ್ಟ್ ಸಂಗಮದಲ್ಲೇ ಪ್ರಾಪ್ತಿಯಾಗಿದೆ. ಆಗಿದೆ 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 ನಮ್ಮೆಲ್ಲರಿಗೂ ಆಗಿದೆಯಾ? ಬುದ್ಧಿ ದಿವ್ಯ ಬುದ್ಧಿ ರೂಪಿ ಲಿಫ್ಟ್ನ ಗಿಫ್ಟ್, ಪರಮಾತ್ಮ ಗಿಫ್ಟ್, ವಂಡರ್ಫುಲ್ ಗಿಫ್ಟ್. ವಂಡರ್ಫುಲ್ ಆಗಿದೆಯಲ್ವಾ? 3 ಲೋಕಕ್ಕೆ ಸೈರ್ ಮಾಡಿಸುವಂಥ ಲಿಫ್ಟ್. ರೂಹಾನಿ ಡ್ರಿಲ್ ಕಾ ಅಭ್ಯಾಸ ಕರೋ. ಬಾಬಾ ನಾವೆಲ್ಲ ಮಕ್ಕಳಿಗೆ ಎಷ್ಟು ಖಜಾನೆಗಳಿಂದ ಭರ್ಪೂರ ಮಾಡಿದ್ದಾರೆ ನೋಡಿ. ಕೋಟಿಯಲ್ಲಿ ಕೆಲವರು ಈ ಪರಮಾತ್ಮನಿಂದ ಪ್ರಾಪ್ತಿಯಾಗಿರುವಂಥದ್ದನ್ನು ಸ್ಪಷ್ಟವಾಗಿ ಯಥಾರ್ಥವಾಗಿ ಬಹಳ ಚೆನ್ನಾಗಿ ಬಳಸುವಂಥವ್ರು ಕೋಟಿಯಲ್ಲಿ ಕೆಲವರು. ಆ ಕೆಲವರು ನಾವುಗಳು. ಬಾಪ್ ದಾದ ಎಲ್ಲ ಮಕ್ಕಳನ್ನು ಸಮೀಪದಲ್ಲಿ ನೋಡ್ತಾ ಇದ್ದಾರೆ, ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ವಿಜಯೀ ಭವದ ತಿಲಕವನ್ನು ಹಚ್ತಾ ಇದ್ದಾರೆ ಮಸ್ತಕದಲ್ಲಿ. ವಿಜಯೀ ಭವದ ತಿಲಕ ಮಸ್ತಕದಲ್ಲಿ ಜಗಮಗಿಸಲರಂಭಿಸ್ತಾ ಇದೆ. ಕೊರಳಲ್ಲಿ ರಕ್ಷಾ ಕವಚವನ್ನು ಹಾಕ್ತಾ ಇದ್ದಾರೆ, ಗುಪ್ತವಾಗಿ ರಕ್ಷಾ ಕವಚ. ಬಾಬಾ ಗೋಲ್ಡನ್ ಬ್ಯಾಡ್ಜ್ ಹಾಕ್ತಾ ಇದ್ದಾರೆ. ಗೋಲ್ಡನ್ ಬ್ಯಾಡ್ಜನ್ನು ಪಡೆದಿದ್ದೇವೆ. ಸಂಪೂರ್ಣ ಪವಿತ್ರ ಆತ್ಮ, ಭವದ ವರದಾನ, ಸದಾ ಸುಮಂಗಲಿ, ಸದಾ ಸುಹಾಗಿನ ಆತ್ಮ, ಭವದ ವರದಾನ ಜೊತೆ ಗೋಲ್ಡನ್ ರಿಂಗನ್ನು ಬೆರಳಿಗೆ ತೊಡಿಸ್ತಾ ಇದ್ದಾರೆ. ರಕ್ಷಾ ಕವಚ ಪಡೆದ್ವಿ, ಗೋಲ್ಡನ್ ಬ್ಯಾಡ್ಜ್ ಪಡೆದ್ವಿ. ಇನ್ನು ಸ್ವದರ್ಶನ ಚಕ್ರದ ಬ್ರಾಸ್ಲೆಟನ್ನು ಅಪ್ಪಾಜಿ ಕೈಗೆ ಕಟ್ತಾ ಇದ್ದಾರೆ. ಸದಾ ನಿರ್ವಿಘ್ನ ಆತ್ಮ ಭವ. ಈ ಸ್ವದರ್ಶನ ಚಕ್ರ ತಿರುಗುತ್ತಾ ಇದ್ದರೆ ನಿರ್ವಿಘ್ನ. ಯಾವುದೇ ಮಾಯಾವಿ ಸಂಕಲ್ಪಗಳಾಗಲಿ, ಯಾವುದೇ ಮಾಯಾವಿ ಶಕ್ತಿ ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಈ ಸ್ವದರ್ಶನ ಚಕ್ರ ಅದನ್ನು ಕಟ್ ಮಾಡ್ತಾನೇ ಇರ್ತದೆ. ಓಕೆ, ರಕ್ಷಾ ಕವಚ ಎಲ್ಲ ಯಂತ್ರ ಮಂತ್ರ ತಂತ್ರ ಶಕ್ತಿಗಳಿಂದ ಪ್ರೊಟೆಕ್ಟ್ ಮಾಡ್ತಾನೇ ಇರ್ತದೆ. ಕೆಟ್ಟ ದೃಷ್ಟಿ ಕೂಡ ಬೀಳದೇ ಇರುವ ಹಾಗೆ ರುದ್ರಾಕ್ಷಿ ಹಾಗೆ ರಕ್ಷಾ ಕವಚ. ಶಿವಬಾಬರವರ ಕಣ್ಣುಗಳು, ಆ ಕಣ್ಣುಗಳನ್ನು ನೋಡಿ ಆ ದುಷ್ಟ ಶಕ್ತಿ ಅಲ್ಲೇ ದೂರದಿಂದನೇ ಹೆದರ್ಕೊಂಡಲ್ಲೇ ಸುಮ್ಮನಾಗ್ತದೆ. ಹಾಗಾದರೆ ಸದಾ ಸ್ಮೃತಿಯಲ್ಲಿ ರಕ್ಷಾ ಕವಚ ನೆನಪಿಗಿರಲಿ. ಗುಪ್ತವಾಗಿ, ಸ್ಥೂಲವಾಗಿ ಬಲ ಇಲ್ಲ, ಗುಪ್ತವಾಗಿ ನನ್ನ ಕೊರಳಲ್ಲಿ ರಕ್ಷಾ ಕವಚ ಇದೆ. ಅಂದರೆ ಶಿವ ಪರಮಾತ್ಮನ ಕಣ್ಣುಗಳಿದೆ. ದೂರದಿಂದನೇ ಮಾಯೆ ಭಯ ಪಡುತ್ತೆ. ಯಂತ್ರ ಮಂತ್ರ ತಂತ್ರ ಶಕ್ತಿಯಂತೂ ಅಲ್ಲೇ ಭಸ್ಮ ಆಗ್ಬಿಡ್ತವೆ ದೂರದಿಂದನೇ. ಪ್ರಾಕ್ಟಿಕಲ್ ನಿಶ್ಚಯ ಇದೆಯಾ? ಕೋಚಿಯಲ್ಲಿ ಕೆಲವರಿಗೆ ನಿಶ್ಚಯ ಇದೆ. ಓಕೆ, ವಿಜಯ್ ಭವದ ತಿಲಕ ಅಂತೂ ಮಸ್ತಕದಲ್ಲಿ ಜಗಮಗಿಸ್ತಾ ಇದೆ. ರಕ್ಷಾ ಕವಚ ಅಂತೂ ಗುಪ್ತವಾಗಿ ಪವರ್ಫುಲ್ ಆಗಿದೆ. ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗ್ ಇದೆ. ಸ್ವದರ್ಶನ ಚಕ್ರಧಾರಿ ಆತ್ಮ ಭವದ ಬ್ರಾಸ್ಲೆಟ್ ಅಂತೂ ಇದ್ದೇ ಇದೆ ಕೈಯಲ್ಲಿ. ಈಗ ಬಾಪ್ದಾದ ಎಲ್ಲ ಮಕ್ಕಳಿಗೆ ಅಮೃತವನ್ನು ಕುಡಿಸ್ತಾ ಇದ್ದಾರೆ. ಎಲ್ಲರೂ ಅಮೃತ ಸ್ವೀಕರಿಸ್ತಾ ಇದ್ದೀವಿ. ಅಮರ ಭವ,
ಅಮರ ಭವ ಅಮರ ಭವ ಅಮರ ಭವದ ವರದಾನವನ್ನು ಕೊಡ್ತಾ ಅಮೃತವನ್ನು ಸ್ವೀಕಾರ ಮಾಡಿಸ್ತಾ ಇದ್ದಾರೆ ಅಪ್ಪಾಜಿ. ಹೃದಯ ರಾಮ ಹೃದಯೇಶ್ವರ ಪರಮಾತ್ಮನಿಗೆ ಸತ್ಯ ಸತ್ಯ ಹೃದಯದಿಂದ ನಮಸ್ತೆ 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 ಅಪ್ಪಾಜಿ. ಶಿವಬಾಬಾ ಗುಡ್ ನೈಟ್, ನಮಸ್ತೆ ನಮಸ್ತೆ ಅಂತ ಹೇಳ್ತಾ ನನ್ನ ಆತ್ಮ ಸೂಕ್ಷ್ಮ ವಚನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆ ಪ್ರಕಾಶತೆ. ನನ್ನಾತ್ಮ ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ನಮಸ್ತೆ, ಗುಡ್ ನೈಟ್. ನಮಸ್ತೆ, ಗುಡ್ ನೈಟ್. ಓಂ ಶಾಂತಿ.